ಇದಮೃತಂ ಇದಂ ಬ್ರಹ್ಮ ಇದಂ ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸೈಷೋಷ್ಮಾಖಣಃ ಸತ್ಯಮೇವ ಜಯತಿ ನಾಮೃತಂ ಹರೇಸ್ತು ಪ್ರತಿಮಾ ಪ್ರಾಜ್ಞಾ ತಸ್ತ್ರಸ್ಥಃ ಕೇಶವ ಸ್ವಯಂ ದದಾತಿ ಜ್ಞಾನಮೀಶೇಷಃ ಪರಮಾತ್ಮ ಸ್ವಯಂ ವಿಭುಃ. ಪರಮಪೂಜ್ಯರಾದಂಥ ಉಭಯ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ನಮಸ್ಕಾರಗಳನ್ನು ಅರ್ಪಿಸಿ, ಈ ಮಹಾಭಾರತದ ಉದ್ಯೋಗ ಪರ್ವದ ವಿದುರ ನೀತಿ ಅಂತೇನು ಭಾಗ ಇದೆ, ಅದರ ಮೊದಲ 3 ಅಧ್ಯಾಯಗಳ ಪ್ರವಚನವನ್ನು ವಸ್ತುತಃ ಶ್ರವಣವನ್ನೇ ನಾನು ಕೂಡ ಮಾಡುವವನಿದ್ದೇನೆ. ಮಹಾಭಾರತ ಮತ್ತು ತಾತ್ಪರ್ಯ ನಿರ್ಣಯ ಅನ್ನುವಂಥ 2 ಸಾಗರಗಳಲ್ಲಿ ವಿಹರಿಸಿದಂಥ ಅನೇಕ ಜ್ಞಾನಿಗಳು ನಮ್ಮ ಕಾಲದಲ್ಲೇ ನಾವು ನೋಡಿದಂಥ ಜ್ಞಾನಿಗಳು ಇದ್ದರು. ಈಗಲೂ ಕೂಡ ಅನೇಕ ಪೀಠಾಧಿಪತಿಗಳು ಮತ್ತು ಹಿರಿಯ ವಿದ್ವಾಂಸರು ಪ್ರವಚನಗಳ ಮೂಲಕ ಮತ್ತು ಬರಹಗಳ ಮೂಲಕ ಮಹಾಭಾರತಕ್ಕೆ ಮತ್ತು ತಾತ್ಪರ್ಯ ನಿರ್ಣಯಕ್ಕೆ ವಿಶೇಷ ಸೇವೆಯನ್ನು ಸಲ್ಲಿಸಿದಂಥ ಅನೇಕ ಜನ ಇದ್ದಾರೆ. ನಾವು ನಮ್ಮಂಥವರು ವಿಶೇಷ ಏನನ್ನಾದರೂ ಅದರಲ್ಲಿ ಮಾಡ್ತೇವೆ ಅಂತಿಲ್ಲ. ಆದರೆ ಮಹಾಭಾರತದ ಇದೇ ಉದ್ಯೋಗ ಪರ್ವದ ವಿದುರ ನೀತಿ ಹೇಳುವಂತೆ ಅಪ್ರವಾಸಿಯಾದ ಬ್ರಾಹ್ಮಣನನ್ನು, ಯಾವ ಬ್ರಾಹ್ಮಣ ಪ್ರವಾಸ ಮಾಡೋದಿಲ್ಲ, ಅವನನ್ನು ಭೂಮಿ ನುಂಗಿ ನೀರು ಕುಡಿದು ಬಿಡ್ತದೆ ಅಂತ ಹೆದರಿಸಿದೆ. ಹಾಗಾಗಿ ಬ್ರಾಹ್ಮಣನ ಕೆಲಸ ಪ್ರವಾಸ ಮಾಡ್ತಿರಬೇಕು ಅಂತೇಳಿ, ಕೇವಲ ಆ ಹೆದರಿಕೆಗಾಗಿ, ಪ್ರವಾಸ ಮಾಡದೇ ಹೋದರೆ ಭೂಮಿ ನಮ್ಮನ್ನು ಎಲ್ಲಿ ನಷ್ಟ ಮಾಡಿಬಿಟ್ಟಿತು ಅನ್ನೋ ಹೆದರಿಕೆಗಾಗಿ ಮಾತ್ರ ಮಹಾಭಾರತ ಮತ್ತು ತಾತ್ಪರ್ಯ ನಿರ್ಣಯ ಅನ್ನುವ ಗ್ರಂಥಗಳಲ್ಲಿ ನಮ್ಮ ಒಂದು ಸಣ್ಣ ಪ್ರವಾಸವನ್ನು ಈಗ ಕೈಗೊಂಡಿದ್ದೇವೆ. ದೊಡ್ಡವರು ದೊಡ್ಡ ಪ್ರವಾಸ ಮಾಡಿದ್ದಾರೆ, ಸಣ್ಣವರು ನಾವು ಸಣ್ಣ ಪ್ರವಾಸವನ್ನು ಮಾಡಬೇಕಾಗಿದೆ. ಯಾಕೆಂದರೆ ನಭಃ ಪತಂತಿ ಆತ್ಮಸಮಂ ಪತತ್ರಿಣಃ. ದೊಡ್ಡ ದೊಡ್ಡ ಪಕ್ಷಿಗಳು, ಹೆಚ್ಚು ಸಾಮರ್ಥ್ಯ ಇದ್ದ ಪಕ್ಷಿಗಳು ಆಕಾಶದಲ್ಲಿ ಹೆಚ್ಚು ದೂರ ಹಾರ್ತವೆ, ಹೆಚ್ಚು ವಿಶಿಷ್ಟವಾದ ಪ್ರದೇಶಗಳನ್ನೆಲ್ಲ ನೋಡಿ ಬರುವ ಸಾಮರ್ಥ್ಯವನ್ನು ಹೊಂದಿರ್ತವೆ. ಹಾಗೆ ಅಂತ ಹೇಳಿ ಸಣ್ಣ ಪಕ್ಷಿಗಳು ಆ ಶಕ್ತಿ ನಮಗಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳುವಂತಿಲ್ಲ. ಅವು ಕೂಡ ತಮಗೆ ತಮ್ಮ ರೆಕ್ಕೆ ಪುಕ್ಕಗಳು ನೋಯುವಷ್ಟು ಆದರೂ ಹಾರಿ ಏನನ್ನು ನೋಡ್ಲಿಕ್ಕೆ ಸಾಧ್ಯವೋ ಅದನ್ನು ನೋಡಿ ಅದನ್ನು ಉಳಿದವರಿಗೆ ತಿಳಿಸುವಂಥ ಕಾರ್ಯವನ್ನು ಮಾಡಲೇಬೇಕು. ಅಂಥ ಒಂದು ಸಣ್ಣ ಪ್ರಯತ್ನ ಇದಷ್ಟೇ ಅಂತ ಭಾವಿಸಿದ್ದೇನೆ. ಮಹಾಭಾರತದ ಉದ್ಯೋಗ ಪರ್ವದ ಈಗ ನಾವು ನೋಡಬೇಕಾಗಿರುವ ವಿದುರ ನೀತಿ ಏನಿದೆ, ಇದು ಮಹಾಭಾರತದ ಒಂದು ಸಣ್ಣ ಪ್ರತಿರೂಪ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿಹಾಸ್ತಿ ತದನ್ಯತ್ರ ಎನ್ನೇಹಾಸ್ತಿ ನ ತತ್ಕ್ವಚಿತ ಅನ್ನುವುದು ಮಹಾಭಾರತಕ್ಕೆ ವೇದವ್ಯಾಸರಿಗೆ ಕೊಟ್ಟಂಥ ಒಂದು ಪ್ರಶಸ್ತಿ. ಧರ್ಮಶಾಸ್ತ್ರದಲ್ಲಿ, ಅರ್ಥಶಾಸ್ತ್ರದಲ್ಲಿ, ಕಾಮಶಾಸ್ತ್ರದಲ್ಲಿ ಮತ್ತು ಮೋಕ್ಷಶಾಸ್ತ್ರದಲ್ಲಿಯೂ ಕೂಡ ಇದನ್ನು ಮೀರಿಸಿದ ಗ್ರಂಥ ಇನ್ನೊಂದಿಲ್ಲ ಅಂತೇನು ಹೇಳಿದ್ದಾರೆ. ಅದು 1,00,000 ಶ್ಲೋಕಗಳಲ್ಲಿ ವರ್ಣಿತ ಆಗಿದೆ. 1,00,000 ಶ್ಲೋಕಗಳನ್ನು ನಮಗೆ ಕೇಳುವ ಸಮಯ ಇಲ್ಲದೇ ಇರಬಹುದು. ಅದಕ್ಕಾಗಿ ವಿದುರ ನೀತಿ ಅಂತ ಒಂದು ಸಣ್ಣ ಭಾಗವನ್ನು ಓದಿದರೂ ಕೂಡ ಅದರಲ್ಲಿ ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ದಾಂಪತ್ಯಶಾಸ್ತ್ರ, ಮೋಕ್ಷಶಾಸ್ತ್ರ ಇವೆಲ್ಲವೂ ಕೂಡ ವಿದುರ ನೀತಿಯಲ್ಲೂ ಬಂದಿವೆ. ಮನುಷ್ಯ ಹೇಗೆ ಬದುಕಬೇಕು, ಗಂಡ ಹೆಂಡತಿ ಹೇಗೆ ಬದುಕಬೇಕು ಅನ್ನುವುದನ್ನು ಕೂಡ ಹೇಳಿದಂಥ ಒಂದು ಅದ್ಭುತವಾದಂಥ ಭಾಗ ಇದೆ. ವಸ್ತುತಃ ಕಾಮಶಾಸ್ತ್ರದ ಭಾಗವೂ ಕೂಡ ಮಹಾಭಾರತದಲ್ಲಿ ಬಂದಿದೆ. ಅದು ಮುಂದೆ ಅನುಶಾಸನ ಭಾಗದಲ್ಲಿ ಬಂದಿದೆ, ಅನುಶಾಸನ ಪರ್ವದಲ್ಲಿ. ಇಲ್ಲಿ ಕೇವಲ ದಂಪತಿಗಳು ಹೇಗೆ ಒಂದು ಸಾಮರಸ್ಯದಿಂದ ಬದುಕಬೇಕು ಅಂತನ್ನೋದನ್ನು ಇಲ್ಲಿ ನೋಡ್ತೇವೆ. ಮಹಾಭಾರತವನ್ನು ವೇದವ್ಯಾಸರು ರಚಿಸಿದರು. ಯಾಕೆ ರಚಿಸಿದ್ರು ಅಂದರೆ ಕ್ಷತ್ತು ಪ್ರಜ್ಞಾಂ ಧೃತಿಂ ಕುಂತ್ಯಾಹ. ವಿದುರನ ಪ್ರಜ್ಞೆ, ಅವನ ವಿವೇಕ, ಅವನ ಜ್ಞಾನ ಎಂಥದ್ದು, ಕುಂತಿಯ ಧೈರ್ಯ ಎಂಥದ್ದು, ಮತ್ತು ವಾಸುದೇವಸ್ಯ ಮಾಹಾತ್ಮ್ಯಂ ಸಮ್ಯಕ್ ದ್ವೈಪಾಯನೋ ಬ್ರವೀತ್. ಭಗವಂತನ ಮಹಿಮೆಯನ್ನು ವರ್ಣಿಸಿದ. ನಾವೀಗ ಆ ಮಹಾಭಾರತದಲ್ಲಿ ವಿದುರನ ವಿವೇಕವನ್ನು, ವಿದುರನ ಪ್ರಜ್ಞಾವಂತಿಕೆಯನ್ನು ಏನು ವೇದವ್ಯಾಸರು ವರ್ಣಿಸಿದ್ದಾರೆ ಅದನ್ನು ವಿಶಿಷ್ಟವಾಗಿ ವಿದುರ ನೀತಿಯಲ್ಲಿ ನೋಡ್ತೇವೆ. ಇದು ವಸ್ತುತಃ ವಿದುರ ನೀತಿ ಅಂತ ಕರೆಸ್ಕೊಳ್ಳೋದಕ್ಕಿಂತ ವಿದುರ ಸ್ಮೃತಿ ಅಂತ ಇದನ್ನು ಅಂದ್ರೂ ಏನು ತಪ್ಪಿಲ್ಲ. ಮುಂದೆ ಭೀಷ್ಮರು, ದೊಡ್ಡ ಜ್ಞಾನಿಯಾದಂಥ ಭೀಷ್ಮರು
ಶಾಂತಿ ಪರ್ವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಜ್ಞಾನವನ್ನು ವಿಸ್ತರಿಸ್ತಾರೆ. ಯೋಗ್ಯತೆಯ ದೃಷ್ಟಿಯಿಂದಲೂ ಮತ್ತೆ ವಿಷಯಗಳ ಮಹತ್ವದ ದೃಷ್ಟಿಯಿಂದಲೂ ಆ ಅನುಶಾಸನ ಪರ್ವದಲ್ಲಿ, ಶಾಂತಿ ಪರ್ವದಲ್ಲಿ ಭೀಷ್ಮರು ಹೇಳುವುದಕ್ಕಿಂತ ಹೆಚ್ಚು ವಿಷಯಗಳನ್ನು ಸಂಕ್ಷಿಪ್ತವಾಗಿ ಆದರೂ ಕೂಡ ವಿದುರ ಹೇಳಿದ್ದಾನೆ. ಭೀಷ್ಮರ ಯೋಗ್ಯತೆಗಿಂತ ವಿದುರನ ಯೋಗ್ಯತೆ, ಅವನು ಯಮ ಆದ್ದರಿಂದ ದೊಡ್ಡ ಯೋಗ್ಯತೆ ಅವನು. ಭೀಷ್ಮರ ವರ್ಣನೆ ಬಹಳ ವಿಸ್ತೃತವಾಗಿದೆ. ಆದರೆ ವಿದುರನ ವರ್ಣನೆ ಸಂಕ್ಷಿಪ್ತವಾಗಿರ್ಬೋದು, ಕೆಲವು 4-6 ಅಧ್ಯಾಯಗಳಲ್ಲಿ ಮಾತ್ರ ಅದು ಸೀಮಿತವಾಗಿರಬಹುದು. ಆದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವನ್ನೂ ಅತ್ಯಂತ ಸಂಕ್ಷಿಪ್ತವಾಗಿ, ಆದರೆ ಬಹಳ ಪ್ರಭಾವಕಾರಿಯಾಗಿ ನಮ್ಮ ಜೀವನಕ್ಕೆ ಅತ್ಯಂತ ಉಪಯುಕ್ತ ಆಗುವಂತೆ ವರ್ಣಿಸಿದಂಥ ಒಂದು ಕೃತಿ ಅದು. ಅದನ್ನು ಈಗ ನೋಡುವರಿದ್ದೇವೆ. ಅವನ ಧೈರ್ಯ ಎಂಥದ್ದು ವಿದುರಂದು. ಮಹಾಭಾರತದಲ್ಲಿ ಈ ವಿದುರ ನೀತಿಯನ್ನು, ಈ ವಿದುರ ಸ್ಮೃತಿಯನ್ನು ಯಾವ ಕಾಲದಲ್ಲಿ ಹೇಳಿದ ಅನ್ನೋದನ್ನು ಗಮನಿಸಿದರೂ ಕೂಡ ಭೀಷ್ಮ ಹೇಳಿದ್ದಕ್ಕಿಂತ ಇದಕ್ಕೆ ತೂಕ ಹೆಚ್ಚಿದೆ. ಭೀಷ್ಮರು ಮೈಯೆಲ್ಲ ಬಾಣಗಳಿಂದ ಪ್ರಹೃತರಾಗಿ ಶರಶಯ್ಯಲ್ಲಿ ಮಲಗಿ ಪಾಂಡವರಿಗೆ ಮತ್ತು ಉಳಿದ ಮುನಿಗಳಿಗೆ, ಉಳಿದ ರಾಜರಿಗೆಲ್ಲರಿಗೂ ಕೂಡ ಆ ಧರ್ಮೋಪದೇಶವನ್ನು ಮಾಡಿದರು. ಆ ಧರ್ಮೋಪದೇಶ ಮಾಡಿದಾಗ ನೀವು ಹೀಗೆ ಯಾಕೆ ಹೇಳ್ತಾ ಇದ್ದೀರಿ ಅಂತ ಅವರನ್ನು ವಿರೋಧಿಸುವವರು ಯಾರೂ ಇರಲಿಲ್ಲ. ಅನೇಕ ಕಠೋರವಾದ ಮಾತುಗಳನ್ನು, ಹೇಗೆ ರಾಜನು ನಡ್ಕೋಬೇಕು ಅಂತ ಅನ್ನೋದನ್ನೆಲ್ಲ ಭೀಷ್ಮರು ಹೇಳಿದ್ದಾರೆ. ಆದರೆ ಭೀಷ್ಮರನ್ನು ಎದುರಿಸುವವರೇ ಆಗ ಯಾರೂ ಇರಲಿಲ್ಲ. ವಿದುರ ಹೇಳಿದ ಕಾಲ ಇದೆಯಲ್ಲ, ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚಿನ ಕಾಲ ಇದೆ. ಈಗಿನ್ನೂ ಕೌರವರು ಬದುಕಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಈ ವಿದುರನ್ನು ತಲೆ ಕತ್ತರಿಸಿ ಬಿಡ್ತಾರೆ, ಅಥವಾ ಅವನನ್ನೆಲ್ಲರೂ ಬೇರೆ ದೇಶಕ್ಕೆ ಓಡಿಸಿ ಬಿಡ್ತಾರೆ. ಅಂಥ ಒಂದು ಸಂಕೀರ್ಣವಾದ ಕಾಲದಲ್ಲಿದ್ದವನು. ಆದ್ದರಿಂದ ಶಾಂತಿ ಪರ್ವದ ಉಪದೇಶ ಆದ ಕಾಲಕ್ಕಿಂತಲೂ ವಿದುರ ನೀತಿಯ ಉಪದೇಶ ಆದ ಕಾಲ ಏನಿದೆ, ಕಾಲವನ್ನು ಪರಿಗಣಿಸಿದ್ರೂ ಕೂಡ ವಿದುರ ನೀತಿ ಬಹಳ ಮಹತ್ವದ್ದಾಗಿ ಕಾಣಿಸ್ತದೆ. ಇದೆಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಳ್ಬೇಕು. ವಿದುರನಿಗೆ, ಭೀಷ್ಮನಿಗೆ, ದ್ರೋಣರಿಗೆ, ಕೃಪರಿಗೆ ಇಲ್ಲದೇ ಇರುವಂಥ ಒಂದು ಎದೆಗಾರಿಕೆ ವಿದುರನಿಗಿತ್ತು. ಅನೇಕ ಸಂದರ್ಭಗಳಲ್ಲಿ ಸಭೆಗಳಲ್ಲಿ ಧೃತರಾಷ್ಟ್ರನಿಗೆ ಮತ್ತು ಕರ್ಣ, ದುಶ್ಯಾಸನ, ದುರ್ಯೋಧನರಿಗೆ, ಶಕುನಿಗೆ ಏನನ್ನು ಹೇಳಬೇಕಾಗಿತ್ತು, ಯಾವ ಮಾತನ್ನು ಹೇಳಬೇಕಾಗಿತ್ತು ಅದನ್ನು ಹೇಳುವುದರಲ್ಲಿ ಭೀಷ್ಮ, ದ್ರೋಣ, ಕೃಪರು ಹಿಂಜರಿದಾಗ ಅದನ್ನು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದವನು ವಿದುರ. ಇದು ಮಹಾಭಾರತದಲ್ಲಿ ಕಾಣದೆ ಹೋದರೂ ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಕಂಡಿದೆ. ಮಹಾಭಾರತದಲ್ಲಿ ವೇದವ್ಯಾಸರು ವಿದುರನ ಬಗ್ಗೆ ಏನೊಂದು ಪ್ರೀತಿಯನ್ನು ತೋರಿಸಿದ್ದಾರೆ, ಅವನ ಮಹತ್ವವನ್ನು ತೋರಿಸಿದ್ದಾರೆ. ಅಂಥದೇ ಮಹತ್ವವನ್ನು ಆಚಾರ್ಯರು ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ತೋರಿಸಿದ್ದಾರೆ. ಮಹಾಭಾರತದಲ್ಲಿ ಕೆಲವು ಮಾತುಗಳನ್ನು ಮೊದಲು ಭೀಷ್ಮ, ದ್ರೋಣರು ಹೇಳ್ತಾರೆ ಅಂತ ಕಂಡು ಬಂದಿದೆ. ಆದರೆ ತಾತ್ಪರ್ಯ ನಿರ್ಣಯದಲ್ಲಿ ಮೊದಲು ವಿದುರ ಹೇಳ್ತಾನೆ ಅಂತ ಕಂಡು ಬಂದಿದೆ. ಮಹಾಭಾರತದಲ್ಲಿ ಇರುವ ಸಂಗತಿಗಳನ್ನು, ಅಲ್ಲಿ ವ್ಯತ್ಯಸ್ತವಾಗಿ ವರ್ಣಿತವಾಗಿರುವ ಸಂಗತಿಗಳನ್ನು ಆಚಾರ್ಯರು ಸ್ಪಷ್ಟಪಡಿಸಿ ಈ ಮಾತನ್ನು ಮೊದಲು ದ್ರೋಣ ಹೇಳಿದ್ದಾನೆ, ಮೊದಲು ವಿದುರ ಹೇಳಿದ್ದಾನೆ. ಈ ಮಾತುಗಳನ್ನು ಹೇಳಲಿಕ್ಕೆ ಭೀಷ್ಮ, ದ್ರೋಣರಿಗೆ ಧೈರ್ಯ ಇರಲಿಲ್ಲ. ಸಂಕೋಚದಿಂದ ಅವರು ಯಾವತ್ತೂ ಹಿಂಜರಿತಾ ಇದ್ರು. ಆದರೆ ಅಂಥದ್ದು ಯಾವುದೇ ಸಂಕೋಚ ಅವನಿಗಿರ್ತಿರ್ಲಿಲ್ಲ. ಮೊದಲು ಹೇಳುವ ಮೂಲಕ ತನ್ನ ಎದೆಗಾರಿಕೆಯನ್ನು ತೋರಿಸಿದವನು ಆ ವಿದುರ. ಇವೆಲ್ಲವನ್ನೂ ಕೂಡ ಈ ವಿದುರ ನೀತಿಯನ್ನು ಕೇಳುವುದಕ್ಕಿಂತ ಮುಂಚೆ ನಾವು ಒಂದು ಬಾರಿ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಅವನ ಧೈರ್ಯ ಎಂಥದ್ದು ಅಂತ ಅನ್ನೋದನ್ನು. ಶಕುನಿ, ಕರ್ಣ, ದುಶಾಸನದಂಥ ಅತ್ಯಂತ ದುಷ್ಟರ ಗೂಢಚಾರ ವ್ಯೂಹವನ್ನು ಕೂಡ ಅತ್ಯಂತ ರಹಸ್ಯವಾಗಿ, ಅತ್ಯಂತ ಕ್ಷಮತೆಯಿಂದ ಭೇದಿಸಿದಂಥ ಶ್ರೇಷ್ಠ ವ್ಯಕ್ತಿ ಅವನು. ಮಹಾ ಚತುರನಾದವನು ಕೂಡ. ಪಾಂಡವರ ವನವಾಸ ಮುಕ್ತಾಯ ಕಂಡಿದೆ, ಅಜ್ಞಾತವಾಸವು ಮುಕ್ತಾಯ ಕಂಡಿದೆ. ಸಂಜಯ ಪಾಂಡವರ ಬಳಿಗೆ ಹೋಗಿ, ನೀವು ಯುದ್ಧದಿಂದ ಹಿಂದೆ ಸರಿಯಿರಿ, ಕೌರವರಿಗೆ ರಾಜ್ಯವನ್ನು ಒಪ್ಪಿಸಿಬಿಡ್ರಿ ಅಂತ ಧೃತರಾಷ್ಟ್ರ ಹೇಳಿದಂಥ ಒಂದು ಸಂದೇಶವನ್ನು ಮುಟ್ಟಿಸಿದ್ದಾನೆ. ಅವನು ಮರಳಿ ಬಂದಿದ್ದಾನೆ ಕೂಡ ಧೃತರಾಷ್ಟ್ರನ ಬಳಿಗೆ. ಇನ್ನು ಕೆಲವೇ ದಿನಗಳಲ್ಲಿ ಕೃಷ್ಣ ಕೌರವರ ಸಂದೇಶವನ್ನು ತೆಗೆದುಕೊಂಡು ಕೌರವರ ಬಳಿಗೆ ಬರಬೇಕಾಗಿದೆ. ಪಾಂಡವರು, ಕೃಷ್ಣ, ದ್ರೌಪದಿ ಏನು ಹೇಳಿದ್ದಾರೆ, ಏನು ಅವರ ಅಭಿಪ್ರಾಯ ಇದೆ ಅಂತ ಅನ್ನೋದನ್ನು ಕೌರವರಿಗೆ ತಿಳಿಸಲಿಕ್ಕಾಗಿ ಕೃಷ್ಣ ಬರಬೇಕಾಗಿದೆ. ಒಂದು ಕೊನೆಗಾಣದ ಆತಂಕ ಧೃತರಾಷ್ಟ್ರನ ಎದೆಯಲ್ಲಿ ಮಡುಗಟ್ಟಿದೆ. ಆತ ಚಿಂತಿತನಾಗಿ ಸಂಜಯ ಏನು ಹೇಳಬೇಕು ಅಂದರೆ ಹೇಳಿ ಹೋದ. ಮುಂದೆ ವಿದುರನನ್ನು ಕರೆಸಿದ. ಆಗ ಆ ದ್ವಾರಪಾಲಕ, ಧೃತರಾಷ್ಟ್ರ ನಿಮ್ಮನ್ನು ನೋಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾನೆ, ಬನ್ನಿರಿ ಅಂತ ಕರೆಸಿದ. ವಿದುರ ಒಳಗೆ ಬಂದ ಮೇಲೆ ಅಲ್ಲೇ ನಿಂತ್ಕೊಂಡಂತೆ ಸ್ವಲ್ಪ ಹೊತ್ತು. ಅವನು ಅಷ್ಟು ಪ್ರಜ್ಞಾವಂತಿಕೆ ಇದ್ದವನಾದರೂ, ಅಂಥ ಎದೆಗಾರಿಕೆ ಇದ್ದವನಾದರೂ ಒಮ್ಮೆಲೆ ಬರಲಿಲ್ಲ ಧೃತರಾಷ್ಟ್ರನ ಹತ್ರ.
ನಿಮ್ಮ ಅನುಮತಿಯನ್ನು ಕಾಯ್ತಾ ಇದ್ದಾನೆ ವಿದುರ ಅಂತ ದ್ವಾರಪಾಲಕ ಹೇಳಿದಾಗ ಧೃತರಾಷ್ಟ್ರ ಹೇಳ್ತಾನೆ ಅವನಿಗೆ ಅನುಮತಿ ಅವಶ್ಯಕತೆ ಇಲ್ಲ, ಅವನು ಸಹಜವಾಗಿ ಒಳಗೆ ಬರಬಹುದು. ಒಳಗೆ ಬಂದು ಅವನಿಗೆ ನಮಸ್ಕಾರ ಮಾಡಿ ವಿದುರ ಹೇಳ್ತಾನೆ, ನಾನೇನಾದರೂ ಮಾಡಬೇಕಾದಂಥ ಕಾರ್ಯ ಇದ್ದರೆ ಹೇಳು, ನಾನು ಅದನ್ನು ಮಾಡ್ತೇನೆ. ಆಗ ಈ ಧೃತರಾಷ್ಟ್ರ ಹೇಳಿದ, ಇನ್ನ ಅಜಾತಶತ್ರುಶ್ವೋ ವಾಕ್ಯಂ ಸಭಾ ಮಧ್ಯೆ ಸ ವಕ್ಷ್ಯತಿ. ನಾಳೆ ಕೃಷ್ಣನ ಪಾಂಡವರ ಸಂದೇಶ ಏನಿತ್ತು ಅಂತನ್ನೋದನ್ನ ಸಂಜಯ ಈಗ ಕೌರವರ ಸಭೆಯಲ್ಲಿ ಹೇಳುವವನಿದ್ದಾನೆ. ಕೃಷ್ಣ ಇನ್ನು ಮುಂದೆ ಬಂದು ಪಾಂಡವರ ಪರವಾಗಿ ದೂತನಾಗಿ ಬಂದು ಹೇಳಬೇಕಾಗಿದೆ. ಕೃಷ್ಣ ಹೇಳುವುದಕ್ಕಿಂತ ಮುಂಚೆ ಸಂಜಯ ಹೇಳುವವನಿದ್ದಾನೆ. ನಾಳೆ ಸಂಜಯ ಏನು ಹೇಳ್ತಿದ್ದಾನೆ ಅನ್ನೋದನ್ನು ನೆನೆದೇ ಈ ಧೃತರಾಷ್ಟ್ರನಿಗೆ ಭಯ, ಒಂದು ಆತಂಕ ಉಂಟಾಗಿದೆ. ಅದಕ್ಕಾಗಿ ನನ್ನ ಮನಸ್ಸು, ನನ್ನ ಶರೀರ ಎಲ್ಲ ಸುಡ್ತಾ ಇದೆ. ನನಗೆ ಸಮಾಧಾನ ಆಗುವಂಥ ಕೆಲವು ಮಾತುಗಳನ್ನು ಹೇಳು, ಯಾವುದು ಶ್ರೇಯಸ್ಸು ಅದನ್ನು ಹೇಳು. ಧೃತರಾಷ್ಟ್ರನ ಮನಸ್ಸು ಎಂಥದ್ದು ಅಂತಂದರೆ, ವಿದುರ ಹೇಳಿದ್ದನ್ನ ಅನುಸರಿಸಲಿಕ್ಕೆ ಅವನಿಗೆ ಆಗ್ತಿರಲಿಲ್ಲ, ಎಂದೂ ಅನುಸರಿಸಿದವನಲ್ಲ. ಕೊನೆಗೆ ತನ್ನ ಪುತ್ರ ವಾತ್ಸಲ್ಯಕ್ಕೆ ಜೋತು ಬಿದ್ದವನು. ಆದರೂ ವಿದುರನ ಮಾತನ್ನು ಕೇಳದೇ ಇರಲಿಕ್ಕೂ ಅವನಿಗೆ ಆಗ್ತಿರಲಿಲ್ಲ. ಇದು ಧೃತರಾಷ್ಟ್ರನ ಮನಸ್ಥಿತಿ ಏನಿದೆ, ನಮ್ಮದೇ ಆದಂಥ ಮನಸ್ಥಿತಿ ಇದು. ನನಗಿದೊಂದು ದೊಡ್ಡ ಚಿಂತೆಯಾಗಿದೆ. ಕಿಂ ವಕ್ಷತಿ ಇತ್ಯೇವ ಹಿ ಮೇ ಅದ್ಯ ಚಿಂತಾ. ಆಗ ವಿದುರ ಹೇಳಲಿಕ್ಕೆ ತೊಡಗಿದ, ನಿನಗೆ ನಿದ್ರೆ ಬರ್ತಾ ಇಲ್ಲ, ಹಗಲು ರಾತ್ರಿ ಜಾಗರದಲ್ಲಿ ಕಾಲ ಕಳೀತಾ ಇದ್ದೀನಿ ಅಂತೆಲ್ಲ ಹೇಳಿದೆ. ಇಷ್ಟೊಂದು ನಿದ್ರೆ ಬರದೇ ಇರಲಿಕ್ಕೆ ನಿನಗೇನು ಕಾರಣ ಆಯಿತು? ಈ ಎಚ್ಚರದಿಂದ ಇರಲಿಕ್ಕೆ ನಿನಗೇನು ಕಾರಣ ಆಯಿತು? ಇದನ್ನು ಸ್ವಲ್ಪ ಹೇಳು. ಯಾಕೆಂದ್ರೆ ನಿದ್ರೆ ಬರದೇ ಇರುವಂತಹ ಸಮಸ್ಯೆಗಳಿರುವುದು ಯಾರಿಗೆ, ಅದನ್ನೊಂದು ಪಟ್ಟಿ ಮಾಡಿದ ವಿದುರ. ಯಾರೊಬ್ಬರು ಬಲಿಷ್ಠರ ಆಕ್ರಮಣಕ್ಕೊಳಗಾದಂಥ ಒಬ್ಬ ರಾಜನಿಗೆ, ಸಂಪತ್ತು ಕಳೆದುಕೊಂಡವನಿಗೆ, ಪರಸ್ತ್ರೀಯನ್ನ ಪರಪುರುಷನನ್ನ ಬಯಸಿದಂಥ ಅವರ ಸಂಘವನ್ನ ಮಾಡಲಿಕ್ಕೆ ಹಾತೊರೆಯುವಂಥ ವ್ಯಕ್ತಿಗೆ, ಕಳ್ಳರಿಗೂ ನಿದ್ದೆ ಬರೋದಿಲ್ಲ. ಯಾಕಂದ್ರೆ ಉಳಿದವರೆಲ್ಲ ಮಲಗಿದಾಗಲೇ ಅವ್ರ ಕೆಲಸ, ಅವರಿಗೂ ನಿದ್ದೆ ಬರೋದಿಲ್ಲ. ಆವಿಶಂತಿ ಪ್ರಜಾಗರಾಹ, ಸತತವಾಗಿ ಅವರು ಎಚ್ಚರದಿಂದ ಇರಬೇಕಾಗ್ತದೆ. ನೀನು ಈ ಕೆಲವು ಜನರ ಪಟ್ಟಿ ನಾನು ಹೇಳಿದ್ನಲ್ಲ, ಆ ಪಟ್ಟಿಯಲ್ಲಿ ಯಾವ ಪಟ್ಟಿಯಲ್ಲಿ ಸೇರ್ತೀನಿ ನೀನು? ಅದರಲ್ಲಿ ಯಾವ ವ್ಯಕ್ತಿ ನೀನಾಗಿದ್ದಿ ಅದನ್ನು ನೀನೇ ಆಲೋಚನೆ ಮಾಡ್ಕೋ. ನೀನು ಕಳ್ಳನೋ, ಇನ್ನೊಬ್ಬರ ಸಂಪತ್ತಿನ ಮೇಲೆ ಏನಾದರೂ ಒಂದು ಕಣ್ಣು ಹಾಕಿದ್ದೀಯಾ? ಕಚ್ಚಿಚ್ಚ ಪರವಿತ್ತೇಶು ಗೃಧ್ನನ್ನ ಪರಿತಪ್ಯಸೆ. ಹಾಗೇನು ಮಾಡ್ತಾ ಇಲ್ಲ ತಾನೆ ಅಂತ ಏನೋ ಕೇಳಿದ. ಹಾಗೆ ಕೇಳುವ ಮೂಲಕ ಹಾಗೆ ನೀನು ಮಾಡ್ತಾ ಇದ್ದಿ ಅಂತ ಒಂದು ವ್ಯಂಗ್ಯ ಭರಿತವಾದಂಥ ಧ್ವನಿಯನ್ನು ಕೂಡ ಅಲ್ಲಿ ಹೊಮ್ಮಿಸಿದ. ಅದು ಅವನ ಎದೆಗಾರಿಕೆ. ನೀನು ಹೀಗೆ ಮಾಡ್ತಾ ಇಲ್ಲ ತಾನೆ ಅನ್ನುವ ಮೂಲಕ ಹಾಗೆ ಮಾಡ್ತಾ ಇದ್ದೀಯಲ್ಲ, ಆದ್ರಿಂದ ನಿನಗೆ ಹಗಲು ರಾತ್ರಿ ಎಚ್ಚರದಿಂದಿರುವ ಸ್ಥಿತಿ ಬಂದಿದೆ ಅಂತ ಅವನನ್ನು ಚುಚ್ಚಿದ. ಇದು ವಿದುರನ ಮಾತುಗಾರಿಕೆ. ಧೃತರಾಷ್ಟ್ರ ಹೇಳಿದ, ಮೋಕ್ಷ ಸಾಧಕವಾದಂಥ ಪರಮಾರ್ಥದ ಯಶಸ್ಸಿಗೆ ಸಾಧಕವಾದ ಮಾತುಗಳನ್ನು ನಿನ್ನ ಮೂಲಕ ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ನೀನೊಬ್ಬನೇ ಅದನ್ನು ಹೇಳು. ಆಗ ವಿದುರ ಅದನ್ನು ಹೇಳಲಿಕ್ಕೆ ತೊಡಗಿದ. ಯುಧಿಷ್ಠಿರನ ಬಳಿಗೆ ನೀನು ದೂತರನ್ನು ಕಳಿಸಿದ್ದೆ, ಅವನು ತನ್ನ ಅಭಿಪ್ರಾಯ ಏನು ಅಂತ ಹೇಳಿ ಕಳಿಸಿದ್ದಾನೆ ಸಂಜಯನ ಮೂಲಕ. ಆ ವಿದುರ, ಆ ಯುಧಿಷ್ಠಿರ ದೊಡ್ಡ ತತ್ವಜ್ಞ, ದೊಡ್ಡ ರಾಜ್ಯಶಾಸ್ತ್ರಜ್ಞ. ಆದರೆ ನೀವೆಲ್ಲರೂ ಸೇರಿ ಅವನ ಸಹೋದರರಿಗೆ ತುಂಬ ಕಷ್ಟ ಕೊಟ್ಟಿದ್ದೀರಿ. ಈ ಥರದ ಅನೇಕ ಕಷ್ಟಗಳನ್ನು ನೀವು ಕೊಟ್ಟಿದ್ದೀರಿ. ಆದರೆ ಅದೆಲ್ಲವನ್ನು ಕೂಡ ಅವನು ಸಹಿಸಿಕೊಂಡಿದ್ದಾನೆ. 3 ಲೋಕಗಳಿಗೆ ಅಧಿಪತಿಯಾಗುವಂಥ ಶಕ್ತಿ ಇದ್ದವನವನು. ಅವನನ್ನು ನೀವು ವನಕ್ಕೆ ಕಳಿಸಿದ್ರಿ, ಅಜ್ಞಾತವಾಸದಲ್ಲಿ ಬಳಲುವಂತೆ ಮಾಡಿದ್ರಿ ಅವನನ್ನು. ಪಾಂಡುವೇ ರಾಜ ಆಗಿದ್ದ. ಪಾಂಡುವಿನ ಬಳಿಕ ಪಾಂಡುವಿನ ಮಕ್ಕಳಿಗೆ ಸಹಜವಾಗಿ ರಾಜ್ಯದ ಅಧಿಕಾರ ಹೋಗಬೇಕಿತ್ತು. ನೀವು ಅದನ್ನು ಕಿತ್ಕೊಂಡ್ರಿ. ಧರ್ಮರಾಜನಲ್ಲಿ ರಾಜೋಚಿತವಾದಂಥ ಎಲ್ಲ ಗುಣಗಳು ಇದ್ದವು. ನೀವು ಅವನನ್ನು ಕಾಡ್ಪಾಲು ಮಾಡಿದ್ರಿ. ಹೀಗೆ ವಿದುರ ತನ್ನ ಮಾತಿನ ಧಾರೆಯನ್ನು ಮುಂದುವರಿಸಿ ಪಂಡಿತರ ಮತ್ತು ಮೂರ್ಖರ ಲಕ್ಷಣಗಳನ್ನು ಹೇಳ್ತಾನೆ. ಪಂಡಿತರ ಮತ್ತು ಮೂರ್ಖರ ಲಕ್ಷಣಗಳನ್ನು ಅನೇಕ ಶ್ಲೋಕಗಳಲ್ಲಿ ಅವನು ವಿಸ್ತರಿಸ್ತಾನೆ. ವಸ್ತುತಃ ವಿದುರ ನೀತಿಯನ್ನು ಹೇಳಲಿಕ್ಕೆ ನನ್ನ ದೃಷ್ಟಿಯಲ್ಲಿ ಒಂದು 10 ದಿವಸ ಆದರೂ ಬೇಕು. ಪರಮಪೂಜ್ಯರಾದ ಶ್ರೀಪಾದಗಳು ಮತ್ತು ವಿದ್ವಾಂಸರು ಇದನ್ನು ಅನ್ಯಥಾ ಭಾವಿಸಬಾರದು ಅಂತ ತಿಳ್ಕೊಂಡಿದ್ದೇನೆ. ಆದರೂ ಸಮಯದ ಮಿತಿ ಇದೆ. ಅದರಲ್ಲೇ 2 ದಿವಸದಲ್ಲಿ ಕೆಲವು ಅಧ್ಯಾಯಗಳನ್ನ ಮತ್ತೆ ಉಳಿದ ಅಧ್ಯಾಯಗಳನ್ನು ಮತ್ತೊಬ್ಬ ವಿದ್ವಾಂಸರು ವಿಸ್ತರಿಸುವವರಿದ್ದಾರೆ.
ಆದ್ದರಿಂದ ಪಂಡಿತರ ಲಕ್ಷಣಗಳನ್ನು ವಿಸ್ತರಿಸುವ ಅನೇಕ ಶ್ಲೋಕಗಳು, ಮೂರ್ಖರನ್ನ ಬಣ್ಣಿಸುವ ಅನೇಕ ಶ್ಲೋಕಗಳೇನಿವೆ, ಅದರಲ್ಲಿ ಕೆಲವು ಮಹತ್ವದ ಶ್ಲೋಕಗಳನ್ನು ನಾವು ನೋಡಿ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಪ್ರಧಾನವಾಗಿ ಹೇಳುವ ಬಹಳ ವಿಸ್ತರಣೆಯನ್ನು ಅಪೇಕ್ಷಿಸುವ ಕೆಲವು ಶ್ಲೋಕಗಳಿಗೆ ಗಮನ ಕೊಡುವಂತ ನನಗೆ ಕಾಣಿಸಿದೆ. ಅದಕ್ಕಾಗಿ ನಿಮ್ಮ ಸಮ್ಮತಿ ಇದೆ ಅಂತ ಭಾವಿಸಿದ್ದೇನೆ. ಆತ್ಮಜ್ಞಾನಂ ಸಮಾರಂಭ ತಿತಿಕ್ಷಾ ಧರ್ಮ ನಿತ್ಯತಾ ಯಮರ್ಥಾನ್ ನಾಪಕರ್ಷಂತಿ ಸವೈ ಪಂಡಿತ ಉಚ್ಯತೆ. ಪಂಡಿತ ಅಂದ್ರೆ ಏನು? ನಮಗೆ ಗೊತ್ತಿರುವಂತೆ ಪಂಡಿತ ಅಂದ್ರೆ ಏನಾದ್ರು ಕೋಶ ತೆಗೆದು ನೋಡಿದರೆ ಪಡಿ ಭೇದ ಅಂತ ಒಂದು ಧಾತುವಿನಿಂದ ಹುಟ್ಟಿದ್ದು ಪಂಡಿತ ಅನ್ನೋ ಶಬ್ದ. ಪಂಡಾ ಅಸ್ಯ ಸಂಜಾತ ಇತಿ ಪಂಡಿತ. ಭೇದ, ಯಾವುದು ಸರಿ ಯಾವುದು ತಪ್ಪು, ಯಾವುದು ನ್ಯಾಯ ಯಾವುದು ಅನ್ಯಾಯ, ಇದೊಂದು ವಿವೇಕ. ಭೇದ ಅಂದ್ರೆ ಈ ವಿವೇಕ. ಇದನ್ನು ತಿಳ್ಕೊಂಡವನು ಪಂಡಿತ ಅನ್ನುವ ಒಂದು ಹೆಸರನ್ನು ಪಡ್ಕೋತಾನೆ ಅಂತ ನಮಗೆ ಕೋಶಗಳಲ್ಲಿ ಕಾಣಿಸ್ತದೆ. ವಿದುರನ ಕೋಶ ಬಹಳ ದೊಡ್ಡದೇ ಇದೆ. ವಿದುರ ವೇದವ್ಯಾಸರು ಯಾವ ಕೋಶಗಳನ್ನು ರಚಿಸಿದ್ರು ಯಾವುದು ಇವತ್ತು ಪ್ರಚಲಿತವೇ ಇಲ್ಲ. ಕೇವಲ ಸರ್ವಮೂಲಗಳಲ್ಲಿ ಆಚಾರ್ಯರು ಅಲ್ಲಲ್ಲಿ ಉಲ್ಲೇಖಿಸ್ತಾರೆ ಅದರ ಕೆಲವು ಭಾಗಗಳನ್ನು. ಅಂಥವನ್ನೆಲ್ಲ ಓದುವಂತಹ ಮಹಾಜ್ಞಾನಿ. ಅದಕ್ಕಾಗಿ ಪಂಡಿತನ ಲಕ್ಷಣಗಳನ್ನು, ಮೂರ್ಖನ ಲಕ್ಷಣಗಳನ್ನು ವೇದವ್ಯಾಸರೇ ತನಗೇನು ಉಪದೇಶಿಸಿದ್ರು ಅನ್ನೋದ್ರ ಮೂಲಕ ಸೂಚನೆ ಮಾಡ್ತಿದ್ದಾನೆ ಅಂತ ಕಾಣಿಸ್ತದೆ. ಅವನಿಗೆ ಇಂಥ ಗುಣಗಳಿರಬೇಕು. ತಾನು ಏನು ಅನ್ನುವ ಒಂದು ಅರಿವಿರಬೇಕು. ಉದ್ಯೋಗಶೀಲತೆ ಇರಬೇಕು. ನಿತ್ಯ ಉದ್ಯೋಗ ಮಾಡ್ತಾ ಇರಬೇಕು. ದುಃಖಗಳನ್ನು ಕಷ್ಟಗಳನ್ನು ಸಹಿಸುವ ಶಕ್ತಿ ಇರಬೇಕು. ಧರ್ಮದಲ್ಲಿ ಸ್ಥಿರತೆ ಇರಬೇಕು. ಈ ಗುಣಗಳು ಇದ್ದರೆ ನಮ್ಮಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅರ್ಥಾನ್ ನಾಪಕರ್ಷಂತಿ. ಚತುರ್ವಿಧ ಪುರುಷಾರ್ಥಗಳು ಕೂಡ ನಮಗೆ ಯಾವತ್ತೂ ನಮ್ಮ ಕೈ ತಪ್ಪದೇ ಇರುವಂತೆ ನೋಡ್ಕೊಳ್ಳಿಕ್ಕೆ ಈ ಗುಣಗಳ ಕಾರಣ. ಈ ಗುಣಗಳನ್ನು ಅಳವಡಿಸಿಕೊಂಡದ್ದಾದರೆ ಧರ್ಮ ಅರ್ಥ ಕಾಮಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ಮನುಷ್ಯ ಪಾರಂಗತನಾಗ್ತಾನೆ. ಹೀಗೆ ಪಂಡಿತನ ಲಕ್ಷಣವನ್ನು ಅವನು ಹೇಳಿದ. ವಿವೇಕಪೂರ್ಣವಾದಂಥ ಬುದ್ಧಿ ಇದ್ದವನು. ಯಥಾಶಕ್ತಿ ಚಿಕೀರ್ಷಂತಿ ಯಥಾಶಕ್ತಿ ಚ ಕುರುವತೆ. ಒಂದು ಕಾರ್ಯವನ್ನು ಮಾಡಲಿಕ್ಕೆ ಬಯಸುವಾಗ ತನ್ನ ಶಕ್ತಿ ಏನಿದೆ ಅಂತ ಆಲೋಚನೆ ಮಾಡ್ತಾನೆ. ಕಾರ್ಯವನ್ನು ಮಾಡುವಾಗಲೂ ಕೂಡ ತನ್ನ ಶಕ್ತಿಯನ್ನು ಗಮನಿಸ್ತಾನೆ. ನರಾಃ ಪಂಡಿತ ಬುದ್ಧಯ, ಅವರನ್ನು ಪಂಡಿತರು ಅಂತ ಹೇಳಬೇಕು. ಶ್ರುತಂ ಪ್ರಜ್ಞಾನುಗಮ್ಯಸ್ಯ ಪ್ರಜ್ಞಾಚೈವ ಶ್ರುತಾನುಗ. ಅವನ ಶಾಸ್ತ್ರಾಭ್ಯಾಸ ಏನಿದೆ ಅವನ ಮೂಲಭೂತ ಬುದ್ಧಿಗೆ ಅನುಸಾರವಾಗಿದೆ. ಗುರುಗಳು ದೊಡ್ಡ ಪ್ರಮಾಣದಲ್ಲಿ ಶಾಸ್ತ್ರವನ್ನು ಎಲ್ರಿಗೂ ಉಪದೇಶ ಮಾಡ್ತಾರೆ. ಯಥಾ ಪ್ರಾಜ್ಞೆ ತಥಾ ಜಡೆ. ಬುದ್ಧಿವಂತನಿಗೂ ಮೂರ್ಖನಿಗೂ ಗುರುಗಳು ಸಮಾನವಾಗಿ ಶಾಸ್ತ್ರವನ್ನು ಉಪದೇಶಿಸ್ತಾರೆ. ಆದರೆ ಪ್ರಾಜ್ಞನಾದವನು ಆ ಮೂರ್ಖನಿಗೆ ಹೋಲಿಸಿದರೆ ಆ ಗುರುಗಳ ಉಪದೇಶವನ್ನು ಚೆನ್ನಾಗಿ ಹೀರ್ಕೋತಾನೆ. ಅದನ್ನು ಇಲ್ಲಿ ಹೇಳ್ತಾರೆ. ಹಾಗೆ ಪಂಡಿತನಾದವನು ಗುರುಗಳ ಉಪದೇಶವನ್ನು ಅತ್ಯಂತ ಉತ್ತಮವಾಗಿ ಹೀರಿಕೊಂಡಿರ್ತಾನೆ. ಪ್ರಜ್ಞಾಚೈವ ಶ್ರುತಾನುಗ. ಮತ್ತೆ ತಾನು ಶ್ರವಣ ಮಾಡಿದ್ದಕ್ಕನುಸಾರವಾಗಿ ಅವನ ವಿವೇಕ ಇರ್ತದೆ. ಮೂಲಭೂತ ಬುದ್ಧಿಗನುಸಾರವಾಗಿ ಅಭ್ಯಾಸ, ಆ ಅಭ್ಯಾಸಕ್ಕನುಸಾರವಾಗಿ ಅವನು ಬೆಳೆಸ್ಕೊಂಡಂಥ ಜೀವಮಾನದಲ್ಲಿ ಕಂಡುಕೊಂಡಂಥ ಅನುಭವ, ಅದನ್ನು ವಿವೇಕ ಅಂತ ಅನ್ನಬೇಕು. ಅಸಂಭಿನ್ನ ಆರ್ಯ ಮರ್ಯಾದ. ಆರ್ಯರ ಮರ್ಯಾದೆಯನ್ನು, ಹಿರಿಯರ ಮರ್ಯಾದೆಯನ್ನು ಎಂದು ಕೂಡ ಮೀರಿದವನು, ಇವನಿಗೆ ಪಂಡಿತ ಅನ್ಬೇಕು. ಪ್ರವೃತ್ತ ವಾಕ್ಚಿತ್ರಕಥಃ. ಯಾರಾದರೂ ಏನಾದರೂ ಕೇಳಲಿಕ್ಕೆ ಬಂದರೆ ಅತ್ಯಂತ ಸಮಯ ಪ್ರಜ್ಞೆಯಿಂದ, ಸಮಯ ಸ್ಫೂರ್ತಿಯಿಂದ, ಪ್ರತಿಭೆಯಿಂದ ಆ ಗ್ರಂಥಗಳಲ್ಲಿ ಹೀಗೆ ಹೇಳಿದ್ದಾರೆ, ಅದರಿಂದ ಈ ಸಂದರ್ಭದಲ್ಲಿ ಹೀಗೆ ನಡ್ಕೊಳ್ಬೇಕು ಅನ್ನೋದನ್ನು ಜನರಿಗೆ ಹೇಳುವಂಥ ಶಕ್ತಿ ಉಳ್ಳವನಾಗಿರಬೇಕು. ಇಂಥವನನ್ನ ಪಂಡಿತ ಅಂತ ಅನ್ಬೇಕು. ಹಾಗಾದರೆ ಮೂರ್ಖ ಅಂದ್ರೆ ಯಾರು? ಈ ಗುಣಗಳು ಯಾರಲ್ಲಿ ಇಲ್ವೋ ಅವನನ್ನೇ ಮೂರ್ಖ ಅಂತ ಅನ್ಬೇಕು ಸಹಜವಾಗಿ. ಆದರೂ ಮೂರ್ಖನ ಲಕ್ಷಣವನ್ನು ಸ್ಪಷ್ಟವಾಗಿ ಹೇಳಿಬಿಡ್ತಾನೆ ವಿದುರ. ಅಶ್ರುತಶ್ಚ ಸಮುನ್ನದ್ಧ. ಸಮಾಜದಲ್ಲಿ ನಾವು ಚೆನ್ನಾಗಿ ಓದಿ ದೊಡ್ಡ ಪಂಡಿತರಾಗಿ ಅಹಂಕಾರಿಗಳಾದವ್ರನ್ನ ನೋಡ್ತಿರ್ತೇವೆ. ಮೂರ್ಖ ಹೇಗಿರ್ತಾನೆ ಅಂದರೆ ಅಧ್ಯಯನ ಮಾಡದೇ ಅಹಂಕಾರಿಯಾಗಿರ್ತಾನೆ. ಅದು ಅವನ ವೈಶಿಷ್ಟ್ಯ. ಅಶ್ರುತಶ್ಚ ಸಮುನ್ನದ್ಧ. ಮಹಾ ಅಹಂಕಾರ. ದರಿದ್ರಶ್ಚ ಮಹಾಮನಾಹ. ದಟ್ಟ ದರಿದ್ರನೇ ಆಗಿರ್ತಾನೆ. ನೈತಿಕವಾಗಿ ದರಿದ್ರನಾಗಿರ್ತಾನೆ. ಕೆಲವೊಂದು ಬಾರಿ ಆರ್ಥಿಕವಾಗಿ ದರಿದ್ರನಾಗಿರ್ಬೋದು. ಆದರೆ ಮಹಾಮನಾಹ, ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬೇಕು ಅಂತ ವ್ಯರ್ಥವಾದ ಅಪೇಕ್ಷೆಗಳನ್ನು ಇಟ್ಕೊಂಡಿರ್ತಾನೆ. ಮತ್ತೆ ಯಾವುದೂ ಕೆಲಸ ಮಾಡದೆ ಕೆಲಸ ಮಾಡಬೇಕು ಅಂತ ಬಾಯಿಂದ ಹೇಳ್ತಾನೆ. ವಸ್ತುತಃ ಪ್ರಯತ್ನಿಸದೆ ಅದರ ಫಲ ಸಿಗಬೇಕು ತನಗೆ ಅಂತ ಅಪೇಕ್ಷೆ ಪಡ್ತಿರ್ತಾನೆ. ಅರ್ಥಾಂಶ ಅಕರ್ಮಣ ಪ್ರೇಪ್ಸು ಮೂಢ ಇತ್ಯುಚ್ಯತೆ ಬುಧೈಹಿ. ಅಂಥವನನ್ನ ಮೂರ್ಖ ಅಂತ ಹೇಳಬೇಕು. ಮತ್ತೊಂದು ಪ್ರಧಾನ ಲಕ್ಷಣ ಏನು ಮೂರ್ಖಂದು ಅಂತಂದ್ರೆ, ಈ ಶ್ಲೋಕದಲ್ಲಿ ಮೂರ್ಖ ಅಂದ್ರೆ ಏನು ಅಂತ ಹೇಳಿದ್ರು. ಮುಂದೆ ಹೆಚ್ಚು ಮೂರ್ಖ ಅಂದ್ರೆ ಯಾರು? ಮೂಢ ತಮಃಕಃ. ದೊಡ್ಡ ಮೂರ್ಖ ಯಾರು ಅಂತಂದ್ರೆ, ತನ್ನಲ್ಲಿ ಅನೇಕ ದೋಷಗಳಿವೆ, ತಾನು ಕೆಸರಿನಲ್ಲಿ ಮುಳುಗಿ ಬಿದ್ದಿದ್ದಾನೆ,
ಇನ್ನೊಬ್ಬರ ಮೈ ಮೇಲೆ ಸ್ವಲ್ಪ ಧೂಳಿದೆ ನೋಡಿ ನಿಮ್ಮ ಮೈ ಮೇಲೆ, ನಿಮ್ಮ ಬಟ್ಟೆ ಮೇಲೆ ಅಂತ ತೋರಿಸ್ತಾನೆ. ಪರಂ ಕ್ಷಿಪತಿ ದೋಷೇಣ ವರ್ತಮಾನ ಸ್ವಯಂ ತಥಾ ಯಶ್ಚ ಕೃಧ್ಯಂತನೀಶಾನಃ. ಬಡವನ ಸಿಟ್ಟು ದವಡೆಗೆ ಮೂಲ ಅನ್ನುವಂತೆ ಏನೂ ಕೈಯಿಂದ ಶಕ್ತಿ ಇರೋದಿಲ್ಲ, ತೋಳ್ಬಲ ಇರೋದಿಲ್ಲ, ನೈತಿಕ ಬಲ ಇರೋದಿಲ್ಲ, ಆರ್ಥಿಕ ಬಲ ಇತ್ತು ಇಲ್ಲದೇ ಇದ್ರೂ ಇತ್ತು, ಆದರೆ ವ್ಯರ್ಥವಾಗಿ ಕೋಪ ಮಾಡ್ತಿರ್ತಾನೆ. ಇವನನ್ನು ಮೂಢತನ ಅಂತಂದ್ರು ಇಂಥ ವ್ಯಕ್ತಿಗಳನ್ನು. ಹೀಗೆ ಮೂರ್ಖರ ಮತ್ತೆ ಪಂಡಿತರ ಲಕ್ಷಣಗಳನ್ನು ಅವನು ಹೇಳಿದ. ಮತ್ತೆ ಆ ವಿದುರನಿಗೆ ನಡುವೆ ಈ ಧೃತರಾಷ್ಟ್ರನ ಒಂದಿಷ್ಟು ಚುಚ್ಚಬೇಕು, ಅವನಿಗೊಂದಿಷ್ಟು ಪ್ರಿಕ್ ಮಾಡಬೇಕು ಅಂತ ಅನಿಸಿತು. ಹೇಳಿದ ಅವನು, ಏಕ ಸ್ವಾದು ನ ಭುಂಜೀತ. ಯಾವತ್ತೂ ಕೂಡ ಏನಾದರೂ ಭಕ್ಷ್ಯ ಭೋಜ್ಯಗಳು ನಮ್ಮಲ್ಲಿದ್ದರೆ, ಏನಾದರೂ ಸಂಪತ್ತು ನಮ್ಮಲ್ಲಿದ್ದರೆ ಅದನ್ನ ಒಬ್ಬನೇ ತಿನ್ನಬಾರದು. ಇದು ಮನುಷ್ಯನ ಕರ್ತವ್ಯ. ಸಿಹಿಯನ್ನು ಒಬ್ಬನೇ ತಿನ್ನಬಾರದು. ಏನನ್ನಾದರೂ ಆಲೋಚನೆ ಮಾಡುವಾಗ ಒಬ್ಬನೇ ಮಾಡಬಾರ್ದು. ನಾನೊಬ್ಬನೇ ದೊಡ್ಡ ಪಂಡಿತನಾಗಿದ್ದೇನೆ, ನಾನೊಬ್ಬನೇ ದೊಡ್ಡ ವಿಮರ್ಶಕ, ಎಲ್ಲವೂ ತನಗೆ ಹೊಳೆದೀತು ಅಂತ ಕುತ್ಕೊಳ್ಬಾರ್ದು. ಸಂಪತ್ತಿದ್ದಾಗ ಇನ್ನೊಬ್ಬರ ಜೊತೆ ಹಂಚಿ ತಿನ್ನಬೇಕು. ಅರ್ಥಗಳನ್ನು ವಿಮರ್ಶೆ ಮಾಡುವಾಗ, ಮನನ ಮಾಡುವಾಗ ಅನೇಕ ಜನರ ವಿದ್ವಾಂಸರು, ಸಮಾನ ಮನಸ್ಕರಾದವರ ಜೊತೆ ಸೇರಿ ಅವರ ಅಭಿಪ್ರಾಯಗಳನ್ನು ಸ್ವೀಕರಿಸಬೇಕು. ಏಕೋ ನಗಚ್ಛೇದ್ ಅಧ್ವಾನಂ. ಪ್ರಯಾಣವನ್ನು ಕೂಡ ಯಾವತ್ತೂ ಒಬ್ಬಂಟಿಯಾಗಿ ಮಾಡಬಾರದು. ಒಂದು ಊರಿಂದ ಊರಿಗೆ ಪ್ರಯಾಣವನ್ನಾದರೂ ಕೂಡ ಯಾರಾದರೂ ಒಬ್ಬರ ಜೊತೆಗೇ ಮಾಡಬೇಕು. ಪರಲೋಕದ ಮಹಾಪ್ರಯಾಣ, ಮಹಾಭಾರತಕ್ಕೆ 10 ಅರ್ಥಗಳಿವೆ ಅಂತ ಹೇಳ್ತಾರೆ. ನಮ್ಮಂಥ ಸಾಮಾನ್ಯರಿಗೆ 10 ಅರ್ಥಗಳು ಕಾಣಲಿಕ್ಕಿಲ್ಲ. ನಡುವೆ ಎರಡನೇ ಅರ್ಥ ಕಾಣ್ತಿರ್ತದೆ. ಕೆಲವೊಂದ್ಸರಿ ಒಂದನೇ ಅರ್ಥವೇ ಕಾಣೋದಿಲ್ಲ, ನಡುವೆ ಎರಡನೇ ಅರ್ಥ ಕಾಣ್ತಿರ್ತದೆ. ಒಂದು ಊರಿಂದ ಊರಿಗೆ ಹೋಗುವ ಪ್ರಯಾಣ ಅಂತ ಒಂದು ಅರ್ಥ. ಪರಲೋಕದ ಪ್ರಯಾಣ ಮಾಡುವಾಗ ಒಬ್ಬನೇ ಪ್ರಯಾಣ ಮಾಡಬಾರದು. ಜ್ಞಾನಿಗಳಾದವ್ರನ್ನ, ವಿದ್ವಾಂಸರನ್ನ ಜೊತೆಗಿಟ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಪ್ರಯಾಣ ಮಾಡಬೇಕು. ಅದು ಏಕೋ ನಗಚ್ಛೇದ್ ಅಧ್ವಾನಂ ನೈಕಃ ಸುತ್ತೇಶು ಜಾಗ್ರಯ. ಎಲ್ಲರೂ ಮಲಗಿದ್ದಾಗ ಇವನೊಬ್ಬ ಎಚ್ಚರಿಕೆಯಿಂದ ಕೂತ್ಕೊಂಡಿರಬಾರ್ದು. ಅದರಿಂದೇನು ಅವನಿಗೆ ಲಾಭ ಇಲ್ಲ, ಇವನಿಗೂ ಲಾಭ ಇಲ್ಲ, ಮತ್ತೊಬ್ಬರಿಗೂ ಕೂಡ ಅದರಿಂದ ಲಾಭ ಇಲ್ಲ. ಮನುಷ್ಯ ಕ್ಷಮಾವಂತರಾಗಿರ್ಬೇಕು. ಯಾವತ್ತೂ ಕ್ಷಮೆಯಿಂದ, ಸಹನೆಯಿಂದ ಮನುಷ್ಯ ಬದುಕಬೇಕು. ಕ್ಷಮೆಯಿಂದ ಬದುಕಿದವನನ್ನು ಜನ ದುರ್ಬಲ ಅಂತ ಅಪಹಾಸ್ಯ ಮಾಡ್ತಾರೆ. ಮಾಡಲಿ, ಆದರೆ ಕ್ಷಮೆಯಿಂದ ಬದುಕಿದವನಿಗೆ ಭವಿಷ್ಯತ್ ಕಾಲದಲ್ಲಿ ದೊಡ್ಡ ಲಾಭ ಇದೆ. ಶಾಂತಿ ಖಡ್ಗ ಕರೆ ಯಸ್ಯ ಕಿಂ ಕರಿಷ್ಯತಿ ದುರ್ಜನ. ದುರ್ಜನರಾದವರು ಕೈಯಲ್ಲಿ ಖಡ್ಗಗಳನ್ನು ಹಿಡ್ಕೊಂಡು, ಬಂದೂಕು ಹಿಡ್ಕೊಂಡು ಅದನ್ನು ಝಳಪಿಸ್ತಾ ಇರ್ತಾರೆ. ಅವ್ರು ನೋಡಿದ್ರೆ ಜನರಿಗೆ ಭಯ ಆಗುವಂತ ಇರ್ತದೆ. ಆದರೆ ವಿವೇಕಿಯಾದವನ ಕೈಯಲ್ಲಿ ಶಾಂತಿ ಎನ್ನುವ ಖಡ್ಗ ಇರಬೇಕು, ಕ್ಷಮ, ಸಹನೆ ಎನ್ನುವ ಖಡ್ಗ ಇರಬೇಕು. ಅವನಿಗೆ ದುರ್ಜನ ಏನು ಮಾಡ್ಲಿಕ್ಕೆ ಸಾಧ್ಯ? ಅತ್ರನೇ ಪತಿತೋವನ್ಹಿ ಸ್ವಯಮೇವ ಉಪಶಾಮ್ಯತೆ. ಎಲ್ಲಿ ಯಾವ ಒಂದು ನೆಲದಲ್ಲಿ ಹುಲ್ಲಿದೆ, ಆ ಹುಲ್ಲಿಗೆ ಬೆಂಕಿ ಹತ್ತಿದ್ರೆ ಹುಲ್ಲೆಲ್ಲ ಸುಟ್ಟು ಹೋದಿದೆ. ಒಂದು ಸಾಧಾರಣ ನೆಲದ ಮೇಲೆ ಒಂದು ಬೆಂಕಿ ಕಿಡಿ ಬಿದ್ದರೆ ಹುಲ್ಲು ಶಾಂತ ಆಗಿ ಹೋಗ್ತದೆ. ಇಂಥ ಶಾಂತಿಯನ್ನು ನೀನು, ನಿನ್ನ ಮಕ್ಕಳು ಬೆಳೆಸ್ಕೊಳ್ರಿ, ಶಾಂತಿಯನ್ನು ರೂಢಿಸ್ಕೊಳ್ರಿ. ನಿಮಗಿರುವ ಸಂಪತ್ತನ್ನು ನೀವು ಒಬ್ಬರೇ ತಿನ್ನಬೇಡಿ. ಈ ಸಿಹಿಯನ್ನು ಒಬ್ಬರೇ ತಿನ್ನಬೇಡ್ರಿ, ಸಂಪತ್ತನ್ನು ಒಬ್ಬರೇ ತಿನ್ನಬೇಡ್ರಿ. ನೀವೀಗ ಏನು ಮಂತ್ರಾಲೋಚನೆ ಮಾಡ್ತಾ ಇದ್ದೀರಿ, ಪಾಂಡವರನ್ನು ಹೇಗೆ ಮಣಿಸ್ಬೇಕು ಅಂತ, ನೀವು ಮೂರ್ಖರು ಏಕಾಂಗಿಗಳಾಗಿ ಮಂತ್ರಾಲೋಚನೆ ಮಾಡಬೇಡಿ, ಜ್ಞಾನಿಗಳನ್ನು ಸೇರಿಸಿಕೊಂಡು ಮಂತ್ರಾಲೋಚನೆ ಮಾಡಿ. ದ್ವಾವಿಮೌ ದಶತೆ ಭೂಮಿ ಸರ್ಪೋ ವಿಲಷಯಾನಿವ ರಾಜಾನಂತ ಅವಿರೋದ್ಧಾರಂ ಬ್ರಾಹ್ಮಣಂತ ಅಪ್ರವಾಸನಂ. ನಾನು ಪ್ರವಚನದ ಆರಂಭದಲ್ಲಿ ಹೇಳಿದಂಥ ಒಂದು ಶ್ಲೋಕ ಇದೆ. ಬ್ರಾಹ್ಮಣರು ಅಂತ ಹೇಳ್ಕೊಳ್ಳುವಂಥವ್ರೆಲ್ಲರೂ ಕೂಡ ಮುಟ್ಟಿ ನೋಡ್ಕೊಳ್ಬೇಕಾದಂಥ ಒಂದು ಶ್ಲೋಕವೂ ಕೂಡ. ಈ ಇಬ್ಬರನ್ನ ಈ ಭೂಮಿ, ನಾವು ವಾಸಿಸುವ ಭೂಮಿ ನುಂಗಿ ಬಿಡ್ತದೆ. ಹೇಗೆ ನುಂಗ್ತದೆ ಅಂತಂದ್ರೆ ನುಂಗಿದ್ದು ಗೊತ್ತೂ ಆಗೋದಿಲ್ಲ. ಸರ್ಪೋ ಬಿಲಶಯಾನಿವ, ಒಂದು ಹಾವು ಇಲಿಗಳನ್ನು ನುಂಗಿ ಹಾಕುವಂತೆ ಭೂಮಿ ನಮ್ಮನ್ನು ನುಂಗಿ ಹಾಕ್ತದೆ. ಇಬ್ಬರನ್ನ ಯಾರವರು? ರಾಜಾನಂತ ಅವಿರೋದ್ಧಾರಂ. ಯಾವ ರಾಜ ತನ್ನ ಸಾಮ್ರಾಜ್ಯಕ್ಕೆ, ತನ್ನ ಸಮಾಜಕ್ಕೆ ಕಷ್ಟ ಬಂದೊರಗಿದಾಗ ಅದನ್ನು ಪರಿಹರಿಸುವುದಿಲ್ವೋ ಅಂತ ರಾಜನನ್ನ ಭೂಮಿ ಹಾಳು ಮಾಡಿಬಿಡ್ತದೆ. ಅವನು ಹೇಳ ಹೆಸರಿಲ್ಲದಂತೆ ಇತಿಹಾಸ ಪುಟದಲ್ಲಿ ಕಣ್ಮರೆಯಾಗಿ ಹೋಗ್ತಾನೆ. ಯಾವ ರಾಜ ಸಮಾಜಕ್ಕಾಗಿ, ರಾಷ್ಟ್ರಕ್ಕಾಗಿ ಕೆಲಸ ಮಾಡಿರ್ತಾನೆ, ಯುಧಿಷ್ಠಿರನ್ ಅಂಥವನು, ಅಂಥವರ ಹೆಸರು ಇತಿಹಾಸದಲ್ಲಿ ಅಜರಾಮರವಾಗಿರ್ತದೆ. ರಾಜರ ಕಥೆ ಆಯಿತು. ನಮಗೇನು ಅಂದರೆ ಬ್ರಾಹ್ಮಣಂತೆ ಅಪ್ರವಾಸ. ಬ್ರಾಹ್ಮಣ ಯಾವತ್ತೂ ಪ್ರವಾಸ ಮಾಡ್ತಾ ಇರಬೇಕು. ಪ್ರವಾಸ ಮಾಡದೇ ಹೋದರೆ ಅವನನ್ನು ಕೂಡ ಭೂಮಿ ನುಂಗಿ ಹಾಕ್ತದೆ. ಅದೇನು ಪ್ರವಾಸ ಅಂತಂದರೆ? ಪ್ರವಾಸ ಅಂತಂದರೆ ಸಂಚಾರ, ಹೌದು.
ದೇಶ ಸುತ್ತು ಕೋಶ ಓದು ಅಂತ ಅದಕ್ಕೆ ಹೇಳ್ತಾರೆ. ಕೋಶ ಅಂದರೆ ಡಿಕ್ಷನರಿಗಳಲ್ಲ. ಕೋಶ ಅಂತಂದರೆ ಖಂಡಿತ ಯಾವುದೇ ನಿಘಂಟು ಡಿಕ್ಷನರಿಗಳಲ್ಲ. ಕೋಶ ಅಂದರೆ ಜ್ಞಾನದ ಭಂಡಾರ. ಜ್ಞಾನದ ಭಂಡಾರವನ್ನು ಯಾವತ್ತೂ ಕೂಡ ನಮ್ಮದನ್ನಾಗಿ ಮಾಡ್ಕೋಬೇಕು. ಮತ್ತು ದೇಶಗಳನ್ನು ಸಂಚರಿಸಬೇಕು. ಯಾಕೆ ದೇಶಗಳನ್ನು ಸಂಚರಿಸಬೇಕು ಅಂತಂದರೆ, ಬೇರೆ ಬೇರೆ ದೇಶಗಳಲ್ಲಿ ಸಂಚಾರ ಮಾಡಿದಂಥ ಒಬ್ಬ ವ್ಯಕ್ತಿಗೆ ಬೇರೆ ಬೇರೆ ಜನರು ಹೇಗೆ ವರ್ತಿಸ್ತಾರೆ ಅಂತ ಗೊತ್ತಿರ್ತದೆ. ತನ್ನದೇ ಊರಿನಲ್ಲಿ ತಾನೊಬ್ಬನೇ ದೊಡ್ಡ ಪಂಡಿತ, ತನ್ನ ರೀತಿ ನೀತಿಗಳೇ, ತನ್ನ ನಡೆನುಡಿಗಳೇ ಬಹಳ ಮಹತ್ವದ್ದು ಅಂತ ಯಾರು ತಿಳ್ಕೊಂಡಿರ್ತಾನೆ, ಅವನು ವಾಸ್ತವಿಕವಾಗಿ ಪಂಡಿತ ಆಗೋದಿಲ್ಲ. ಯಾಕೆಂದರೆ ಇದೇ ಬಿದುರು ನೀತಿಯಲ್ಲಿ ಮುಂದೆ, ಇದೇ ಅಧ್ಯಾಯದಲ್ಲಿ ಮುಂದಿನ ಒಂದು ಶ್ಲೋಕ ಇದೆ. ದೇಶಾಚಾರಾನ್ ಸಮಯಾಚಾರಾನ್ ಜಾತಿ ಧರ್ಮಾನ್ ಬುಭೂಷತೆ ಯಸ್ಸ ಪರಾವರಜ್ಞ. ಯಾವ್ಯಾವ ದೇಶದಲ್ಲಿ ಏನೇನು ಆಚಾರಗಳಿವೆ, ಆಯಾ ಕಾಲಕ್ಕೆ ತಕ್ಕಂತೆ ಹೇಗೆ ವರ್ತಿಸ್ತಾರೆ ಜನ, ಆಯಾ ವರ್ಣದವರು, ಆಯಾ ವರ್ಗದವರು ಹೇಗೆ ವರ್ತಿಸ್ತಾರೆ, ಅದನ್ನೆಲ್ಲ ತಿಳ್ಕೋಬೇಕು. ತಿಳ್ಕೊಂಡವರಿಗೆ ಪರಾವರಜ್ಞ ಅಂತಾರೆ. ಅದಿಲ್ಲದೆ ಹೋದರೆ ನಮ್ಮ ಮಟ್ಟಿಗೆ ನಾವೇ ಬಾವಿಯಲ್ಲಿರೋ ಕಪ್ಪೆ ಅಂತೆ, ನಾವೇ ಸರಿ ಅಂತ ನಮ್ಮನ್ನು ನಾವು ಪ್ರಶಂಸೆ ಮಾಡಿಕೊಂಡು ಇನ್ನೊಬ್ಬರು ಪ್ರಶಂಸೆಯಿಂದ ಉಪ್ಪಿ ನಾವು ಭ್ರಷ್ಟರಾಗ್ತೇವೆ. ಅದಕ್ಕಾಗಿ ಮನುಷ್ಯ ದೇಶಗಳನ್ನು ಸುತ್ತಬೇಕು, ಕೋಶಗಳನ್ನು ಓದಬೇಕು. ಅದಕ್ಕಾಗಿ ಪ್ರವಾಸ ಮಾಡಬೇಕು ಮನುಷ್ಯ ಅಂತ ಎಚ್ಚರಿಸಿದಂಥ ಒಂದು ಶ್ಲೋಕ ಇದೆ. ಹೌದು, ಪ್ರವಾಸ ಮಾಡಬೇಕು. ಅವರು ಪ್ರವಾಸ ಅಂದರೆ ಹೇಗೆ, ಸುಮ್ಮನೆ ಬೇಕಾಬಿಟ್ಟಿಯಾಗಿ ಪ್ರವಾಸ ಮಾಡೋದಲ್ಲ. ಬ್ರಾಹ್ಮಣ ಯಾವುದೇ ಕಾಲದಲ್ಲಿ ಎಲ್ಲೇ ಪ್ರವಾಸ ಮಾಡಲಿ ಅವನ ಶ್ರವಣ ಮನನ ಇತ್ಯಾದಿಗಳು ನಡೆದೇ ಇರಬೇಕು. ಅವನ ಪ್ರವಾಸಗಳು ಅವನ ಶ್ರವಣಕ್ಕೆ, ಮನನಕ್ಕೆ, ಸ್ವಾಧ್ಯಾಯಕ್ಕೆ, ಪ್ರವಚನಕ್ಕೆ ಪೂರಕವಾಗಿರಬೇಕು. ಅದು ಮುಖ್ಯ. ಪ್ರವಾಸ ಅಂತಂದರೆ ಇದು ಪ್ರಕೃಷ್ಟವಾದ ವಾಸ, ಶ್ರೇಷ್ಠವಾದ ವಾಸ. ಎಲ್ಲೋ ಹೋಗಿ ಆಮೋದ ಪ್ರಮೋದಗಳಲ್ಲಿ, ಭೋಗಗಳಲ್ಲಿ ನಾವು ಮೈ ಮರೆತರೆ, ಅಲ್ಲಿನ ಅನುಕೂಲಗಳಲ್ಲಿ ಅದನ್ನು ನೋಡಿ ನಾವು ಮೈ ಮರೆತು ಬಿಟ್ಟರೆ ಅದು ಪ್ರವಾಸ ಅಂತ ಅನ್ನೋದಿಲ್ಲ. ಪ್ರಕೃಷ್ಟವಾದ ವಾಸ ಆಗಬೇಕು. ಉಪವಾಸ ಅಂದರೆ ಹೇಗೆ ಎತ್ತರದ ವಾಸವೋ, ಭಗವಂತನ ಸಮೀಪದಲ್ಲಿ ವಾಸವೋ, ಹಾಗೆ ಪ್ರಕೃಷ್ಟವಾದ ವಾಸ ನಮ್ಮದಾಗಬೇಕು. ಅದಾಗಬೇಕಾದ್ರೆ ನಮ್ಮ ಪ್ರವಾಸಗಳು ಯಾವತ್ತೂ ಕೂಡ ಭಗವಂತನ ಮತ್ತು ಭಗವಂತನ ಪ್ರತೀಕಗಳ, ಲೋಹಮಯವಾದ ಪ್ರತೀಕ ಇರಬಹುದು, ಅವನ ಪ್ರತೀಕಗಳು ಜ್ಞಾನಿಗಳು ಅಂತ ಹೇಳ್ತಾರೆ. ಹರೇಸ್ತು ಪ್ರತಿಮಾ ಪ್ರಾಜ್ಞಾ, ಭಾಗವತ ತಾತ್ಪರ್ಯ ಹೇಳುವಂತೆ ಎಲ್ಲ ಪ್ರಾಜ್ಞರು ಭಗವಂತನ ಪ್ರತೀಕರಾಗಿರ್ತಾರೆ. ಅವರ ದರ್ಶನ ಆಗಬೇಕು. ಇದಕ್ಕೆ ಅನುಕೂಲವಾಗಿರ್ಬೇಕು ನಮ್ಮ ಪ್ರವಾಸ. ಅದಲ್ಲದೆ ಭಾಗವತ ತಾತ್ಪರ್ಯ ಹೇಳುವಂತೆ ಈ ಪ್ರವಾಸಿನ ಮನೋರು ಮತ್ತೊಂದು ಅರ್ಥ ಮಾಡಬಹುದು. ತ್ರೈವರ್ಣಿಕಾ ಸಂಚರಂತಹ ವೇದಕರ್ಮ ಪ್ರವರ್ತನಾತ್ ಶಯಾನ ಶೂದ್ರ ಉದ್ದಿಷ್ಟ ವೇದಕರ್ಮ ಅಪ್ರವರ್ತನಾತ್. ಸಂಚಾರ ಮಾಡುವವರು, ಪ್ರವಾಸ ಮಾಡುವವರು ಅಂದ್ರೆ ಏನು? ಯಾರು ವೇದ ಕರ್ಮಗಳನ್ನು ಪ್ರಚಾರ ಪಡಿಸ್ತಾ ಇರ್ತಾರೆ, ವೇದಿಕ ಕರ್ಮಗಳನ್ನು ತಮ್ಮ ದೈನಂದಿನ ಜೀವನದಲ್ಲಿ ರೂಢಿಸಿಕೊಂಡಿರ್ತಾರೆ, ಅವರನ್ನು ಸಂಚಾರ ಮಾಡುವವರು, ಪ್ರವಾಸ ಮಾಡುವವರು ಅನ್ನಬೇಕು ಭಾಗವತ ಹೇಳುವಂತೆ. ಅದನ್ನು ಬಿಟ್ಟವರನ್ನ ಪ್ರವಾಸ ಮಾಡದೇ ಇದ್ದವರು, ಸಂಚಾರ ಮಾಡದೇ ಇದ್ದವರು ಅಂತ ಶಾಸ್ತ್ರ ಛೇಡಿಸಿದೆ, ಅವರನ್ನು ನಿಂದಿಸಿದೆ. ಹೀಗೆ ಬ್ರಾಹ್ಮಣನ ಪ್ರವಾಸ ಆಗಿರಬೇಕು. ಈ ದ್ವಾವಂಭಸಿ ವೇಷ್ಟವ್ಯವು ಗಲೆ ಬದ್ಧ ದೃಢಾಂ ಶಿಲಾಂ, ಇಬ್ಬರನ್ನ ಕೊಂದು ಹಾಕಬೇಕು ಅಂತ ಹೇಳ್ತಾನೆ ವಿದುರ. ಕೊಂದು ಹಾಕಬೇಕು ಅಂತ ಅಷ್ಟೇ ಹೇಳಿದರೆ, ಕೊಲ್ಲೋದೊಂದು ಏನೋ ಮರಣ ದಂಡನೆ ಕೊಟ್ಟು ಅಥವಾ ತಲೆ ಕತ್ತರಿಸಿ ಕೊಂದು ಹಾಕಬೇಕೇನೋ ಅಂತ ನಮಗನಿಸ್ತದೆ. ಕೊಲ್ಲಿಕ್ಕೂ ಕೂಡ ಒಂದು ಅದ್ಭುತವಾದ ಉಪಾಯವನ್ನು ಹೇಳಿದ್ದಾನೆ ವಿದುರ. ಕೊಲ್ಲಿಕ್ಕೆ ಏನೇನು ಉಪಾಯಗಳಿದ್ದವು ಆಗಿನ ಕಾಲದಲ್ಲಿ. ಪ್ರಾಯ ಈ ಉಪಾಯವನ್ನು ಯಾರು ಅನುಸರಣೆ ಮಾಡಿದ್ವೋ ಇಲ್ಲೋ ಗೊತ್ತಿಲ್ಲ. ಅಂತೂ ತಲೆ ಕತ್ತರಿಸಿ ಕೊಂದರೆ, ನೇಣು ಹಾಕಿ ಕೊಂದರೆ, ಹ್ಯಾಂಗಿಂಗ್ ಮಾಡಿದ್ರೆ ಕೂಡಲೇ ಪ್ರಾಣ ಹೋಗ್ತದೆ. ಈ ಇಬ್ಬರದು ಮುಂದೆ ಹೇಳುವವರು ಇಬ್ಬರದು ಕೂಡಲೇ ಪ್ರಾಣ ಹೋಗಬಾರ್ದು, ಸ್ವಲ್ಪ ಅವ್ರು ನರಳಿ ಪ್ರಾಣ ಬಿಡಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ, ಕುತ್ತಿಗೆಗೆ ಒಂದು ದೊಡ್ಡ ಕಲ್ಲು ಕಟ್ಟಿ ಅವ್ರನ್ನ ನೀರಿನಲ್ಲಿ ಹಾಕಬೇಕು. ಅವ್ರು ನೀರಿನಲ್ಲಿ ಈಜಲಿಕ್ಕೆ ಬಂದರು ಬರದೇ ಇದ್ರು ಮುಳುಗಿ ಪರದಾಡಿ ಅವ್ರು ಸಾಯಬೇಕು. ಯಾರು ಅಂದರೆ ಧನವಂತ ಮದಾತಾರಂ ದರಿದ್ರಂತ ಅತಪಸ್ವಿನಂ. ಬೇಕಾದಷ್ಟು ದುಡ್ಡಿದೆ, ಆದರೆ ಇನ್ನೊಬ್ಬರಿಗೆ ತಾನೂ ಭೋಗಿಸಲಿಲ್ಲ, ಇನ್ನೊಬ್ಬರಿಗೆ ದಾನವೂ ಮಾಡಲಿಲ್ಲ ಅಂಥವನನ್ನ. ಮತ್ತೊಬ್ಬ ದರಿದ್ರನಾಗಿದ್ದಾನೆ, ಆದರೆ ತಪಸ್ವಿ ಅಲ್ಲ, ಬೇಕಾದಷ್ಟು ಪ್ರಯತ್ನ ಪಟ್ಟು ತನ್ನ ದಾರಿದ್ರ್ಯವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಲಿಲ್ಲ. ದಾರಿದ್ರ್ಯ ಅಂದರೆ ಕೇವಲ ಆರ್ಥಿಕ ದಾರಿದ್ರ್ಯ ಅಲ್ಲ, ದಾರಿದ್ರ್ಯ ಅಂದರೆ ಬೌದ್ಧಿಕ ದಾರಿದ್ರ್ಯವೂ ಕೂಡ. ಬೌದ್ಧಿಕ ದಾರಿದ್ರ್ಯವನ್ನು ತಪಸ್ಸಿನ ಮೂಲಕ, ತದ್ಧಿ ತಪಃ ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಗೋ ಮೌದ್ಗಲ್ಯ ಅಂತ ತೈತರಿಯ ಉಪನಿಷತ್ತು ಹೇಳಿದಂತೆ, ಸ್ವಾಧ್ಯಾಯ ಪ್ರವಚನಗಳೆಂಬ ತಪಸ್ಸುಗಳನ್ನು ಮಾಡಿ ತನ್ನ ಬೌದ್ಧಿಕ ದಾರಿದ್ರ್ಯವನ್ನು, ಬೌದ್ಧಿಕ ದಿವಾಳಿತನವನ್ನು ಯಾರು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದಿಲ್ಲ, ಮತ್ತು ಯಾರು ದಾನ ಮಾಡ್ತಿಲ್ಲ, ಬೇಕಾದಷ್ಟು ಶ್ರೀಮಂತನಾಗಿದ್ದಾನೆ, ಅವ್ರು ಈ ಭೂಮಿಯಲ್ಲಿ ಇದ್ದು ಉಪಯೋಗ ಇಲ್ಲ, ಭೂಮಿ ತಾನಾಗೆ ಅವರನ್ನು
ನುಂಗುತ್ತದೆ ಮುಂದೆ ಸತ್ತ ಮೇಲೆ. ಅದು ಬೇಡ, ಈಗಲೇ ಅವರು ದೊಡ್ಡ ಅವ್ರ ಕುತ್ತಿಗೆಗೆ ಒಂದು ಕಲ್ಲು ಕಟ್ಟಿ ಅವ್ರನ್ನ ಬದ್ಧ ಸರೋವರದಲ್ಲಿ ಹಾಕೋದು ಒಳ್ಳೆಯದು ಅಂತ ಹೇಳ್ತಾನೆ ವಿದುರ. ಹೀಗೆ ಒಬ್ಬ ಧನಿಕನಾದವನು ಹೇಗೆ ದಾನ ಮಾಡಬೇಕು, ಮತ್ತೆ ಅವನು ಹೇಗೆ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕಾಗಿ ಮನುಷ್ಯನ ಪ್ರಯತ್ನ ಇರಬೇಕು ಅಂತ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ನೀನು ಧನಿಕನಾಗಿದ್ದೆ, ಎಲ್ಲ ಮಾತುಗಳು ಕೂಡ ಈ ಧೃತರಾಷ್ಟ್ರನಿಗೆ ಅವನ ಮಕ್ಕಳಿಗೆ ಅನ್ವಿತ ಆಗುವಂತಿವೆ. ನೀನು ಪಾಂಡವರಿಗೆ ಏನು ಕೊಡಬೇಕಾಗಿತ್ತೋ, ಅವರಿಗೆ ನ್ಯಾಯಯುತವಾಗಿ ಹಕ್ಕಿನಿಂದ ಏನು ಬರಬೇಕಾಗಿತ್ತೋ ಅಂತ ಕೊಡ್ತಾ ಇಲ್ಲ, ಕೊಡಬೇಕಾಗಿತ್ತು ನೀನು. ಅದಲ್ಲದೆ ನೀನು ದೊಡ್ಡಪ್ಪನಾಗಿ ಆ ಮಕ್ಕಳಿಗೆ ಏನು ಕೊಡಬೇಕಾಗಿತ್ತೋ ಅದನ್ನು ಕೊಡ್ತಾ ಇಲ್ಲ. ಅವರನ್ನ ಕಾಡಿಗಟ್ಟಿದ್ದೀಯ, ಅಜ್ಞಾತವಾಸ ಕಟ್ಟಿದ್ದೀಯ. ನಡುವೆ ನಡುವೆ ಧರ್ಮಶಾಸ್ತ್ರಗಳನ್ನು ಹೇಳ್ತಾನೆ, ಬಹಳ ಅದ್ಭುತವಾದ ಮಾತು. 5 ಅಗ್ನಿಗಳನ್ನು ಮನುಷ್ಯ ಪರಿಚರಿಸಬೇಕಂತ. ಆಹವನೀಯ ಅಗ್ನಿ, ದಕ್ಷಿಣಾಗ್ನಿ, ಗಾರ್ಹಪತ್ಯಾಗ್ನಿ ಅಂತ 3 ಅಗ್ನಿಗಳ ಬಗ್ಗೆ ನಮ್ಗೆ ಗೊತ್ತಿದೆ. ಮಾತಾ ಪಿತಾ ಅಗ್ನಿ, ಆತ್ಮ ಗುರುಶ್ಚ ಭರತರ್ಷಭ. ತಂದೆ, ತಾಯಿ ಮತ್ತೆ ಅಗ್ನಿ, ಕುಂಡದಲ್ಲಿರುವ ಅಗ್ನಿ, ಮತ್ತೆ ಆತ್ಮ ಅಂದ್ರೆ ಪರಮಾತ್ಮ, ಗುರು. ಈ 3 ಪಂಚಾಗ್ನಿಗಳು. ತಂದೆ ತಾಯಿಯನ್ನ ಅವರ ಮಾತನ್ನ ನಡೆಸಿಕೊಟ್ಟು ಅವರ ಆರಾಧನೆ ಮಾಡಬೇಕು. ಯಜ್ಞೇಶ್ವರ ಅಗ್ನಿಯಲ್ಲಿ, ಕುಂಡದಲ್ಲಿ ಪ್ರಜ್ವಲಿಸುವ ಅಗ್ನಿಯನ್ನ ವೈಷ್ಣದೇವ, ಅನುಯಾಗ ಮೊದಲಾದ ಯಾಗಗಳ ಮೂಲಕ ಆರಾಧಿಸಬೇಕು. ವಾಜಪೇಯ ಮಾಡಿ ಅಂತ ಯಾರು ಹೇಳಲಿಲ್ಲ ನಮಗೆ, ಮಾಡ್ತಿದ್ರು ಹಿಂದಿನ ಕಾಲಕ್ಕೆ. ಅಗ್ನಿಷ್ಠೋಮ ಜ್ಯೋತಿಷ್ಠೋಮಾದಿಗಳನ್ನು ಮಾಡಿ ಅಂತ ಯಾರು ಹೇಳಲಿಲ್ಲ. ಕನಿಷ್ಠ ಪಕ್ಷ ಅಗ್ನಿ ಕಾರ್ಯ ಬ್ರಹ್ಮಚಾರಿಗಳು, ಅಗ್ನಿಹೋತ್ರ ಉಪಾಸನ ವೈಷ್ಣದೇವಾದಿಗಳನ್ನು ಗೃಹಸ್ಥರು ಅನುಯಾಗಗಳನ್ನ ಇತ್ಯಾದಿಗಳನ್ನು ನಡೆಸಿ ಅಗ್ನಿ ಆರಾಧನೆ ಮಾಡಬೇಕು. ಮತ್ತೆ ಗುರುವನ್ನು ಆರಾಧನೆ ಮಾಡಬೇಕು. ಗುರುವು ದೊಡ್ಡ ಅಗ್ನಿಯೇ. ಮತ್ತೆ ಆತ್ಮ, ಒಳಗಿರುವಂತಹ ಅಗ್ನಿ ಇದ್ದಾನಲ್ಲ, ಅಗ್ನಿತಂತ್ರನಾದಂಥ ಪರಶುರಾಮ, ಅವನ ಆರಾಧನೆಯನ್ನು ಕೂಡ ನಿತ್ಯ ಜ್ಞಾನದ ಮೂಲಕ ಮಾಡಲೇಬೇಕು. ಇವೆಲ್ಲ ಧರ್ಮಶಾಸ್ತ್ರ. ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವೂ ಇದೆ ಅಂತ ನಾವು ನೋಡಿದ್ವಿ. ಇದು ಧರ್ಮಶಾಸ್ತ್ರ. ಒಂದು ಮಾತು ಹೇಳಿದ, ಇದು ನಮ್ಗೆಲ್ರಿಗೂ ಕೂಡ ತುಂಬಾ ಅನ್ವಿತವಾಗುವ ಮಾತು. ಪಂಚತ್ವಾನು ಗಮಿಷ್ಯಂತಿ ಯತ್ರ ಯತ್ರ ಗಮಿಷ್ಯತಿ ಮಿತ್ರಾಣಿ ಅಮಿತ್ರಾಹ ಮಧ್ಯಸ್ಥಾಹ ಉಪಜೀವ್ಯ ಉಪಜೀವಿನಃ. ನೀನೀಗ ನನ್ನ ಮಕ್ಕಳು ನನ್ನ ಮಾತು ಕೇಳ್ತಾ ಇಲ್ಲ, ಅವರು ಭ್ರಷ್ಟರಾಗಿದ್ದಾರೆ ಅಂತ ಓಡಾಡ್ತಾ ಇದ್ದೆ. ಅನೇಕ ಸಂಕಷ್ಟಗಳು ನನಗೆ ಎದುರಾಗಿವೆ, ರಾತ್ರಿ ನಿದ್ರೆ ಬರ್ತಿಲ್ಲ, ಮೈ ಮನಸ್ಸುಗಳು ಸುಡುತ್ತಾ ಇವೆ ಅಂತ ಸಂಕಟ ಪಡ್ತಾ ಇದೆಯಲ್ಲ. ಮನುಷ್ಯ ಎಷ್ಟೇ ಸಂಕಟದಲ್ಲಿದ್ದರೂ ಕೂಡ ಅವನು ಬಾಲ್ಯದಲ್ಲಿರಲಿ, ಯೌವನದಲ್ಲಿರಲಿ, ವೃದ್ಧಾಪ್ಯದಲ್ಲಿರಲಿ, ಯಾವ ಎತ್ತರ ಅಂತಿದೆ, ಯಾವ ಕಾಲದಲ್ಲಿರಲಿ, ಯಾವ ದೇಶದಲ್ಲಿರಲಿ, ಎಂಥ ಕಠಿಣ ಸ್ಥಿತಿಯಲ್ಲೇ ಇರಲಿ, 5 ಜನ ಅವನಿಗೆ ಸಿಗ್ತಾರೆ. ಇದು ಬಹಳ ಮಹತ್ವ. ಆ 5 ಜನರನ್ನು ನಾವು ಮೇಂಟೈನ್ ಮಾಡಬೇಕು. 5 ಜನರನ್ನು ನಾವು ಕಾಪಾಡ್ಕೊಳ್ಬೇಕು. ಹೇಗೆಂದ್ರೆ, ಸ್ನೇಹಿತರು ಸಿಗ್ತಾರೆ. ನಾವು ಕಷ್ಟದಲ್ಲಿದ್ದಾಗಲೂ ಸ್ನೇಹಿತರು ಸಿಗ್ತಾರೆ, ಆಪತ್ತಲ್ಲಿದ್ದಾಗಲೂ ಸ್ನೇಹಿತರು ಸಿಗ್ತಾರೆ. ಸ್ನೇಹಿತರು, ಕೆಲವರು ಶತ್ರುಗಳು ಸಿಗ್ತಾರೆ. ಅವರು ನಮಗೆ ತೊಂದರೆ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಉದಾಸೀನರಿರ್ತಾರೆ, ನಮ್ಮ ಬಗ್ಗೆ ಪ್ರೀತಿಯೂ ಇಲ್ಲ, ದ್ವೇಷವೂ ಇಲ್ಲ, ಅಂಥವ್ರು ಇರ್ತಾರೆ. ಇನ್ನು ಉಪಜೀವ್ಯ ಉಪಜೀವಕವು, ಉಪಜೀವ್ಯ ಉಪಜೀವಿನಃ. ನೀವೇ ಕಷ್ಟದಲ್ಲಿದ್ದೀರಿ, ನೀವೇ ವನವಾಸಕ್ಕೆ ಹೋಗಿದ್ದೀರಿ, ಅಜ್ಞಾತವಾಸಕ್ಕೆ ಹೋಗಿದ್ದೀರಿ. ನೀವು ಬದುಕಬೇಕು ಅಂತಂದ್ರೆ ಅರಣ್ಯಕ್ಕೆ ಹೋಗಿ ಬೇಟೆಯಾಡಿ ಆಹಾರ ತರಬೇಕಾಗಿದೆ. ಅಥವಾ ಪಾಂಡವರು ಮಾಡಿದಂತೆ ಭಿಕ್ಷೆ, ಏಕಚಕ್ರ ನಗರದಲ್ಲಿ ಮಾಡಿದ್ರಲ್ಲ, ಭಿಕ್ಷೆ ಬೇಡಿ ತಿಂದರು. ಅಂತಹ ಕಷ್ಟದಲ್ಲಿ ನೀವಿದ್ದಾಗ ನಿಮ್ಮ ಬಳಿಗೆ ಬಂದು ನನಗೂ ಒಂದು ಸ್ವಲ್ಪ ಭಿಕ್ಷೆ ಹಾಕುವಂತ ಕೇಳೋರು ಇರ್ತಾರೆ. ಇದು ಪಾಂಡವರಿಗೆ ಹೆಚ್ಚು ಅನ್ವಿತವಾಗುವ ಮಾತು. ಪಾಂಡವರು ಕಷ್ಟಪಟ್ಟು ವನವಾಸಕ್ಕೆ ಹೋದರೆ ತಮ್ಮ ಜೀವನ ಹೇಗೆ ನಡೀಬೇಕು ಅಂತ ಅವರೇ ಗೋಳಾಡ್ತಾ ಇದ್ರೆ, ನಿಮ್ಮ ಜೊತೆ ನಾವು ಇರ್ತೀವಿ, ನಮಗೂ ಅಷ್ಟು ಭೋಜನದ ವ್ಯವಸ್ಥೆ ಮಾಡ್ರಿ ಅಂತ ಋಷಿಗಳೆಲ್ಲ ಬಂದಿದ್ರು. ಹೇಗೆ ನಿಮಗೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಕೇಳಿದ್ದಕ್ಕೆ ಅವನಿಗೆ ಆ ಅಕ್ಷಯ ಪಾತ್ರವನ್ನು ಪಡ್ಕೊಳ್ಳುವ ಮಾರ್ಗವನ್ನು ಕೂಡ ಋಷಿಗಳು ತೋರಿಸ್ಕೊಟ್ರು. ನಮ್ಮ ಹತ್ರ 1 ಕೋಟಿ ರೂಪಾಯಿ, 10 ಕೋಟಿ ರೂಪಾಯಿ ಇದ್ರೆ ಒಂದು ಸ್ವಲ್ಪ ದಾನ ಮಾಡ್ತಿದ್ವಿ ರೀ, ನಮ್ಮ ಹತ್ರ ಇಲ್ಲವಲ್ಲ ಅಂತ ನಾವು ಅನ್ಕೋತಿರ್ತೇವೆ. ಪ್ರಶ್ನೆ ಅದಲ್ಲ, ನೀವು ಕಷ್ಟದಲ್ಲಿದ್ದಾಗಲೂ ಮಾಡಬೇಕು. 1 ರೂಪಾಯಿ ಇದ್ದಾಗಲೂ ಒಂದು 10 ಪೈಸವನ್ನಾದರೂ ದಾನ ಮಾಡಬೇಕು. ಕೋಟಿ ರೂಪಾಯಿ ಇರಲಿ, ಬರ್ಲಿ, ಕೊಡ್ಲಿ, ದೇವ್ರು ಕೊಡ್ಲಿ, ಆಮೇಲೆ ದಾನ ಮಾಡ್ತೀವಿ ಅನ್ನೋದಲ್ಲ. ಕಷ್ಟದಲ್ಲಿದ್ದಾಗಲೂ ಕೂಡ ನಾವೇ ಕಷ್ಟದಲ್ಲಿದ್ದಾಗ ನಮ್ಮ ನೆರವನ್ನು ಕೋರಿ ಬರುವವರು ಇರ್ತಾರೆ, ಅವ್ರನ್ನ ಕೈ ಬಿಡಬಾರ್ದು. ಮತ್ತೆ ನಾವು ಕಷ್ಟದಲ್ಲಿದ್ದಾಗ ನಮಗೆ ನೆರವು ಕೊಡ್ಲಿಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ. ನಾವು ಯಾವುದೇ ಸಂದರ್ಭದಲ್ಲಿರಲಿ, ಕೆಲವು ಸರಿ ನಮಗೆ ನೆರವು ಕೊಟ್ಟು ನಮ್ಮನ್ನು ಮೇಲಕ್ಕೆತ್ತುವ ವ್ಯಕ್ತಿ ನಾವು ಸುಖದಲ್ಲಿದ್ದಾಗ ಬರೋದಿಲ್ಲ, ಕಷ್ಟದಲ್ಲಿದ್ದಾಗಲೇ ಬರ್ತಾನೆ. ಹಾಗಾಗಿ ಕಷ್ಟಗಳು ಯಾಕೆ ಬರ್ತವೆ ಮನುಷ್ಯನಿಗೆ ಅಂತಂದ್ರೆ, ನಮ್ಮನ್ನು ಉದ್ಧರಿಸುವ ವ್ಯಕ್ತಿಯನ್ನು ನಮ್ಗೆ ಕೊಡ್ಲಿಕ್ಕಾಗಿ ಬರ್ತಾರೆ. ಹೀಗೆ 5 ಜನ ನಿಮ್ಗೆ ಎಲ್ಲಿ ಹೋದ್ರೂ ಸಿಗ್ತಾರೆ. ಇಂಥದೇ ಒಂದು ಶ್ಲೋಕ
ಶಾಂತಿ ಪರ್ವದಲ್ಲಿದೆ. ಮುನೇರಪಿ ವನಸ್ಥಸ್ಯ ಸ್ವಾನಿ ಕರ್ಮಾಣಿ ಕುರುವತಃ ಉತ್ಪದ್ಯಂತೆ ತ್ರಯಃ ಪಕ್ಷಾಃ ಮಿತ್ರೋದಾಸೀನ ಶತ್ರುವಃ. ಒಬ್ಬ ಮುನಿ ಏನೂ ಬೇಡ ಅಂಥೇಳಿ ಸಂಸಾರದ ಎಲ್ಲ ಜಂಜಟಗಳನ್ನು ತೊರೆದು ಕಾಡಿಗೆ ಹೋದ. ಅವನಿಗೂ ಅಲ್ಲಿ 3 ಜನ ಸಿಗ್ತಾರೆ, ಒಬ್ಬ ಮಿತ್ರ, ಒಬ್ಬ ಶತ್ರು, ಒಬ್ಬ ಉದಾಸೀನ. ಒಬ್ಬ ಮುನಿಗೆ ಕಾಡಿಗೆ ಹೋದವನಿಗೆ ಅಂಥವರೆಲ್ಲ ಸಿಗ್ತಾರೆ ಅಂತಾದಾಗ ಈ ನಾಡಿನಲ್ಲಿ ಅನೇಕ ಥರದ ಹಿತಾಸಕ್ತಿಗಳನ್ನೆಲ್ಲ ಜನ ನಮಗೆ ಅಂಟಿಸಿದ್ದಾರೆ. ಅದು ಸಾಲದು ಅಂತ ನಾವೇ ಕೆಲವು ಹಿತಾಸಕ್ತಿಗಳನ್ನು ಅಂಟಿಸ್ಕೊಂಡಿದ್ದೇವೆ, ಚಡಪಡಿಸ್ತಾ ಇದ್ದೇವೆ. ಇನ್ನು ನಮಗೆಷ್ಟು ಜನ ಮಿತ್ರರು ಶತ್ರುಗಳು ಸಿಗಲಿಕ್ಕಿಲ್ಲ. ಇದೆಲ್ಲ ಸಮಾಜದಲ್ಲಿ ಇದ್ದದ್ದೇ. ಇದನ್ನು ನಾವು ಗಮನಿಸಬೇಕು. ಇದು ಒಂದು ಅದ್ಭುತವಾದಂಥ ಮನಃಶಾಸ್ತ್ರ, ಮನೋವಿಶ್ಲೇಷಣಾ ಶಾಸ್ತ್ರ ಇದರಲ್ಲಿದೆ. ಮನುಷ್ಯನಿಗೆ ಮನಸ್ಸಿಗೆ ತಂಪೆರೆಯುವಂಥ ಒಂದು ಶಾಸ್ತ್ರ ಇದೆ. ಅದಕ್ಕಾಗಿ ಹೇಳೋದು, ಮಹಾಭಾರತದಲ್ಲಿ ಇಲ್ಲದೇ ಇದ್ದದ್ದು ಇನ್ನೆಲ್ಲೂ ಇಲ್ಲ. ಇನ್ನು ಮುಂದೊಂದು ಶ್ಲೋಕ ಇದೆ, 2 ಶ್ಲೋಕಗಳ ಒಂದು ಜೊತೆ ಅದು. ಇದರಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಇದೆ. ಅದು ಮುಂದೆನೂ ಕೂಡ ಬರೋದಿದೆ. ಈ 6 ಜನರನ್ನು, ಮುಂದೆ ಹೇಳುವ 6 ಜನರನ್ನು ಏನೂ ಸಂಕೋಚ ಇಲ್ಲದೆ ಬಿಟ್ಟು ಬಿಡಬೇಕು. ಹೇಗೆಂದ್ರೆ, ಒಡೆದು ಹೋದ ದೋಣಿಯಲ್ಲಿ ಕೈ ಬಿಟ್ಟು ಸಮುದ್ರ ದಾಟಬೇಕಾಗಿದೆ ಅಥವಾ ನದಿ ದಾಟಬೇಕಾಗಿದೆ. ಒಡೆದು ಹೋದ ದೋಣಿಯಿಂದ ಏನು ಉಪಯೋಗ? ಈ ಸಂಕೋಚ ಇಲ್ಲದೆ ಅದನ್ನ ದೂರ ಸರಿಸಿ ಒಂದು ಉತ್ತಮವಾದ ದೋಣಿಯನ್ನು ತಗೋತೇವೆ. ಸ್ವಲ್ಪ ಖರ್ಚು ಹೆಚ್ಚಾದರೂ ತೊಂದರೆ ಇಲ್ಲ, ಶ್ರಮ ಆದರೂ ತೊಂದರೆ ಇಲ್ಲ. ಹಾಗೆ ಆ ಒಡೆದು ಹೋದ ದೋಣಿಯನ್ನು ಪರಿತ್ಯಜಿಸುವಂತೆ 6 ಜನರನ್ನು ನಾವು ಬಿಟ್ಟು ಬಿಡಬೇಕು. ಯಾರು 6 ಜನ? ಪ್ರವಚನ ಮಾಡಲಿಕ್ಕೆ ಶಕ್ತಿ ಇಲ್ಲದೆ ಇರುವ ಆಚಾರ್ಯ, ಗುರು. ಶಕ್ತಿ ಇಲ್ಲದೆ ಇರುವ, ಮನಸ್ಸಿಲ್ಲದೆ ಇರುವ, ಯೋಗ್ಯತೆ ಇಲ್ಲದೆ ಇರುವ ಆಚಾರ್ಯ. ಗುರು ಅಂತ ನಂಬಿ ಹೋಗಿದ್ದೇವೆ, ಶಕ್ತಿ ಇಲ್ಲ ಅವನಿಗೆ, ಕೆಲವು ಬಾರಿ ದುರ್ಬುದ್ಧಿ ಬೇರೆ, ಹೇಳಿಕೊಡ್ತಾ ಇಲ್ಲ ಸರಿಯಾಗಿ, ಅಂಥವ್ನು ಸಂಕೋಚ ಇಲ್ಲದೆ ಬಿಟ್ಟು ಬಿಡಬೇಕು. ಅದಕ್ಕೆಲ್ಲ ತಂತ್ರಸಾರದ ಬೆಂಬಲ ಇದೆ. ತಸ್ಮಾತ್ ಉತ್ತಮ ಆಚಾರ್ಯ ಲಬ್ಧೋ ನಾಥೋವರಂ ಪ್ರಜೆ. ಉತ್ತಮ ಗುರು ಸಿಕ್ಕಾಗ ಅವನನ್ನು ಪರಿತ್ಯಜಿಸಿ ಸಣ್ಣವ್ರ ಹತ್ರ ಹೋಗಬಾರ್ದು. ಸಣ್ಣವ್ರ ಹತ್ರ ನಾವಿದ್ದಾಗ ಅವ್ರಿಗಿಂತ ಉತ್ತಮ ಗುರು ಸಿಕ್ಕರೆ ಅವನ ಸಮ್ಮತಿಯನ್ನೇ ತಗೊಳ್ಳದೆ ಹೋಗಬೇಕು ಅಂತಿದೆ. ಜ್ಞಾನ ಮುಖ್ಯ, ಮನುಷ್ಯನಿಗೆ ಜ್ಞಾನ ಮುಖ್ಯ. ಅದಕ್ಕಾಗಿ ಗುರುವಾದವನು ಶಿಷ್ಯನನ್ನು ಪರೀಕ್ಷಿಸಿಯೇ ಸ್ವೀಕರಿಸಬೇಕು. ಶಿಷ್ಯನೂ ಕೂಡ ಗುರುವನ್ನು ಪರೀಕ್ಷಿಸಿ ಸ್ವೀಕಾರ ಮಾಡಬೇಕು ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಪರೀಕ್ಷೆಯು ಗುರು ಶಿಷ್ಯಂ ಶಿಷ್ಯೋಪಿ ಗುರುಮಾವೃತೆ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಗುರುವನ್ನ ಭಾವನೆಗಳಿಗೆ ಬಲಿಯಾಗಿ, ಯಾವುದೋ ಮೌಢ್ಯಕ್ಕೆ ಬಲಿಯಾಗಿ ಸ್ವೀಕರಿಸುವುದಲ್ಲ, ಬಹಳ ಆಲೋಚನೆ ಮಾಡಿ ಸ್ವೀಕರಿಸಬೇಕು ಗುರುವನ್ನ. ಅಷ್ಟಾದರೂ ಅವನು ಸರಿ ಕಾಣದೆ ಹೋದರೆ, ಅವನಲ್ಲಿ ಶಕ್ತಿ ಇಲ್ಲದೆ ಹೋದರೆ, ದುರ್ಬುದ್ಧಿ ಇಲ್ಲದೆ ಇರಬಹುದು, ಸದ್ಬುದ್ಧಿ ಇದ್ರೂ ಕೂಡ ಶಕ್ತಿ ಇಲ್ಲದೆ ಹೋದರೆ ಅವನು ಬಿಟ್ಟು ಬಿಡಬೇಕು. ಬಹಳ ಮಹತ್ವದ ನಿರ್ಣಯ ಅದು. ಅನಧೀಯಾನ ಮೃತ್ವಿಜಂ, ಕುಲಪುರೋಹಿತರು ಅಂತ ಹೇಳಿ, ಬಹಳ ಹಳೆ ತಂದೆ ಅಜ್ಜನ ಕಾಲದಿಂದ ಕುಲಪುರೋಹಿತರು ಬಂದಿದ್ದಾರೆ ಅಂತ ಹೇಳಿ ಅವ್ರನ್ನ ಮುನ್ನಡೆಸಬೇಕಾಗಿಲ್ಲ. ಅವ್ರಿಗೆ ಶಾಸ್ತ್ರದ ಅಧ್ಯಯನವೇ ಇಲ್ಲದೆ ಹೋದರೆ ಆ ಪುರೋಹಿತರಿಗೆ ಅವ್ರನ್ನ ಬಿಟ್ಟು ಬಿಡಬೇಕು. ಅರಕ್ಷಿತಾನಂ ರಾಜಾನಂ, ಯಾವ ರಾಜ ನಮ್ಮನ್ನು ರಕ್ಷಿಸುವುದಿಲ್ಲ ಅವನನ್ನು ಪರಿತ್ಯಜಿಸಬೇಕು. ಪರಿತ್ಯಜಿಸಿ ದೇಶಾಂತರಕ್ಕಾದರೂ ಹೋಗಬೇಕು, ಅಥವಾ ಶಕ್ತಿ ಇದ್ದರೆ ಆ ರಾಜನ ಸಿಂಹಾಸನದ ಹುಂಕಾರ ಮಾಡಿ ಕೆಳಗಿಳಿಸಬೇಕು. ಪೃಥ್ವಿ ಚಕ್ರವರ್ತಿಯ ಅಪ್ಪ ವೇಣನನ್ನ ಋಷಿಗಳಿಗೆ ಹುಂಕಾರ ಮಾಡಿ ಕೆಳಗಿಳಿಸಿದ್ರಲ್ಲ, ಸುಟ್ಟು ಭಸ್ಮ ಮಾಡಿದ್ರಲ್ಲ, ಹಾಗೆ ನಮಗೆ ಶಕ್ತಿ ಇದ್ದರೆ ಅವನನ್ನು ಕೆಳಗಿಳಿಸಬೇಕು, ಇಲ್ಲದೇ ಇದ್ರೆ ಆ ದೇಶ ಬಿಟ್ಟು ಹೋಗಬೇಕು. ಅರಕ್ಷಿತದ ನಮಗೆ ರಕ್ಷಣೆ ಕೊಡದೇ ಇರುವ ರಾಜನನ್ನು ನೆಚ್ಚಿಕೊಳ್ಳಬಾರದು. ಕಟುವಾದ ಮಾತನಾಡುವ ಪ್ರಿಯವಾದ ಮಾತನಾಡದ ಹೆಂಡತಿಯನ್ನ ದೂರ ಇಡಬೇಕು. ಅದಕ್ಕೊಂದು ಅರ್ಥ ಇದೆ, ಅದನ್ನು ಹೇಳ್ತಾನೆ. ನಮ್ಮ ಮನೆಯಲ್ಲಿ ಒಂದು 100 ಆಕಳುಗಳಿವೆ, ಅದನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ಗೋಪಾಲಕ ಬೇಕಾಗಿದ್ದಾನೆ. ಅವನನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡೆವು. ಆದರೆ ಅವನು ಅದನ್ನ ಎಲ್ಲಿ ಮೇಯಿಸಬೇಕು, ಆ ಗೋವುಗಳನ್ನು ಅರಣ್ಯಕ್ಕೆ ತೊಗೊಂಡು ಹೋಗಿ ಮೇಯಿಸಬೇಕು. ಇಲ್ಲ, ನಾನು ಊರಲ್ಲೇ ಇರ್ತೇನೆ, ಊರಿನ ಸುಖ ಭೋಗಗಳು ಬೆಳಿಗ್ಗೆ ಎದ್ದಾಗಿಂದ ಸಾಯಂಕಾಲ ತನಕ ಇಲ್ಲೇ ಇರ್ತೀನಿ ಅಂತ ಅವನು ಅಪೇಕ್ಷೆ ಪಟ್ಟರೆ, ಅಂಥ ಗೋಪಾಲಕನಿಂದ ಈ ಗೋವುಗಳನ್ನು ನೋಡ್ಕೊಳ್ಳುವ ಕೆಲಸ ಏನಾಗ್ತದೆ, ಅವನನ್ನು ಬಿಟ್ಟು ಬಿಡಬೇಕು. ವನಕಾಮಂತ ನಾಪಿತಂ. ವಿದುರನಿಗೊಂದು ಹಾಸ್ಯ ಪ್ರಜ್ಞೆನೂ ಇದೆ. ಅದನ್ನೇನು ಹೇಳ್ತಾನಂತಂದ್ರೆ, ಮೊದಲಿನ 4 ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು, ಉಳಿದೆರಡು ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು. ಒಬ್ಬ ನಾಪಿತ, ಕ್ಷೌರಿಕ, ಅವನು ಊರಿಗೆ ಬಂದು ಅಲ್ಲೊಂದು ಅಂಗಡಿ ತೆಗೆದ್ರೆ ಜನ ಬರ್ತಾರೆ, ಅವನಿಗೂ ಉಪಯೋಗ, ಜನರಿಗೂ ಉಪಯೋಗ. ಅದನ್ನು ಬಿಟ್ಟು ಅವನು ಕಾಡಿಗೆ ಹೋಗಿ ಕೂತ್ಕೊಂಡ್ರೆ, ಕಾಡಿನಲ್ಲಿ ಹೋಗ್ಬೇಕಾದವನು ಕಾಡಿನಲ್ಲೇ ಇರಬೇಕು, ನಾಡಿನಲ್ಲಿ ಇರಬೇಕಾದವನು ನಾಡಿನಲ್ಲಿರಬೇಕು. ಈ ಗೋಪಾಲಕ ದನಗಳನ್ನು ಮೇಯಿಸಲಿಕ್ಕೆ ಕಾಡಿಗೆ ಹೋಗಬೇಕು, ನಾಪಿತ ಕ್ಷೌರಿಕ ಇಲ್ಲಿರ್ಬೇಕು. ಇವರಿಬ್ಬರು ತಮ್ಮ ಕೆಲಸಗಳನ್ನು ಅದ್ರ ಬದಲು ಮಾಡ್ಕೊಂಡ್ರೆ ಅಂಥವ್ರಿಂದ ಏನು ಉಪಯೋಗ? ಬಿಟ್ಬಿಡಿ ಅವರಿಗೆ. ಭಾರ್ಯಾಂಶ ಅಪ್ರಿಯವಾದಿನ. ಹಾಗಾದ್ರೆ ಕಟುವಾದ ಮಾತನ್ನಾಡುವ ಹೆಂಡತಿಯನ್ನ, ಪ್ರಿಯವಾದಿನಿ ಅಲ್ಲದ ಹೆಂಡತಿಯನ್ನ ಬಿಟ್ಟು ಬಿಡಬೇಕಾ? ಫಿಸಿಕಲಿ ಅವಳಿಗೆ ಡಿವೋರ್ಸ್ ಕೊಡ್ಬೇಕಾ, ವಿಚ್ಛೇದನ ಮಾಡ್ಬೇಕಾ ಅಂತಂದ್ರೆ ಅದಕ್ಕೆ ಒಂದಕ್ಕೆ ಮಾತ್ರ ಒಂದು ಪ್ರತ್ಯೇಕವಾದ ಅರ್ಥ ಇದೆ. ಅದನ್ನು ಮಹಾಭಾರತದಲ್ಲೇ ನಾವು ಕಾಣಬೇಕು. ಇವನು ವಿದುರ ಧರ್ಮರಾಜ.
ಇವನು ಇನ್ನೊಂದು ಅವತಾರವಾದಂಥ ಯುಧಿಷ್ಠಿರ ಏನು ಹೇಳಿದ ಯಕ್ಷ ಪ್ರಶ್ನದಲ್ಲಿ, ಭಾರ್ಯ ದೈವಕೃತ ಸಖ ಭಾರ್ಯ ಮಿತ್ರಂ ಗೃಹೇಶು ಚ. ದೇವರು ಕೊಟ್ಟ ಗೆಳೆಯ ಯಾರು? ನಾವು ಉದ್ಯೋಗದಲ್ಲಿ ಸಮಾಜದಲ್ಲಿ ಮಾಡಿಕೊಂಡ ಗೆಳೆಯ ಗೆಳತಿಯರು ಬೇಕಾಷ್ಟು ಜನ ಇರ್ತಾರೆ. ದೇವರು ಕೊಟ್ಟ ಗೆಳತಿ ಯಾರು ಅಂದರೆ ಭಾರ್ಯ ದೈವಕೃತ ಸಖ. ದೇವರು ಕೊಟ್ಟ ಗೆಳತಿ ಅಂದರೆ ನಮಗೆ ಹೆಂಡತಿ. ಹಾಗೇನೆ ಹೆಂಡತಿಗೆ ದೇವರು ಕೊಟ್ಟ ಗೆಳೆಯ ಅಂದರೆ ಗಂಡ. ಅದಕ್ಕಾಗಿ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ ಹೇಳೋದು. ಮದುವೆಗಳು ಸ್ವರ್ಗದಲ್ಲಿ ನಿಶ್ಚಿತ ಆಗಿರ್ತವೆ. ಸ್ವರ್ಗ ಅಂದರೆ ಮೋಕ್ಷ, ಭಗವಂತನ ಲೋಕ, ಭಗವಂತನ ಚಿತ್ತದಲ್ಲಿ ಮದುವೆಗಳು ನಿರ್ಣೀತ ಆಗಿರ್ತವೆ. ಕಾರ್ಯರೂಪಕ್ಕೆ ಬರೋದು ನರಕದಲ್ಲಿ ಕಾರ್ಯರೂಪಕ್ಕೆ ಬರಲಿ, ಅದು ವಿಷಯ ಬೇರೆ. ಅಂತೂ ನಿಶ್ಚಿತ ಆಗಿರೋದು ಅಲ್ಲೇ ಆಗಿದೆ. ಮನೆಯಲ್ಲಿ ನಮ್ಮ ಗೆಳತಿ ಯಾರು? ಕ್ಲಬ್ಗೆ ಹೋದಾಗ, ಹೊರಗಡೆಯಲ್ಲೋ, ಆಫೀಸ್ನಲ್ಲಿ ಗೆಳೆಯರು ಬೇರೆ ಬೇರೆ ಜನ ಇರ್ತಾರೆ. ಮನೆಯಲ್ಲಿ ಗೆಳತಿ ಯಾರು ಅಂದರೆ ಹೆಂಡತಿ. ದೇವರು ಕೊಟ್ಟ ಗೆಳತಿ ಯಾರು ಅಂದರೆ ಹೆಂಡತಿ. ಅವಳನ್ನು ಯಾವತ್ತೂ ಕೈ ಬಿಡುವಂತಿಲ್ಲ. ದೇವರು ಕೊಟ್ಟ ಗೆಳತಿಯನ್ನು ಏನು ಬದಲಾಯಿಸೋದು? ಅದಕ್ಕೆ ತೀರಾ ಕೆಲವು ಅತ್ಯಂತ ಅಕ್ಷಮ್ಯವಾದ ಅಪರಾಧವನ್ನು ಹೊರತುಪಡಿಸಿದರೆ, ಅದನ್ನು ನಾವು ಹೇಳಬೇಕಾಗಿಲ್ಲ, ಅಕ್ಷಮ್ಯವಾದ ಕೆಲವು ಅಪರಾಧವನ್ನು ಹೊರತುಪಡಿಸಿದರೆ ಯಾವ ಕಾರಣಕ್ಕೂ ಹೆಂಡತಿಯನ್ನ ದೈಹಿಕವಾಗಿ ಪರಿತ್ಯಜಿಸಬಾರದು. ಕ್ಷುಲ್ಲಕ ಕಾರಣಕ್ಕಾಗಿ ಡಿವೋರ್ಸ್ ಇತ್ಯಾದಿಗಳು ಸಲ್ಲದು ಅಂತ ತಿಳ್ಕೋಬೇಕು. ಆ ಹೆಂಡತಿಯ ಸ್ಥಾನ ಅಷ್ಟಿದೆ. ಹಾಗಾಗಿ ಅಪ್ರಿಯವಾದಿನಿಯಾದ ಹೆಂಡತಿಯನ್ನು ಪರಿತ್ಯಜಿಸುವುದು ಅಂದ್ರೆ ಏನಾಗಾದ್ರೆ ಮಾನಸಿಕವಾಗಿ ಪರಿತ್ಯಜಿಸುವುದಷ್ಟೇ. ಸಂಸಾರ ಇರೋದೇ ಹೀಗೆ. ನಾವೇನು ಕೃಷ್ಣರಲ್ಲ, ನಮ್ಮ ಹೆಂಡತಿಯನ್ನು ರುಕ್ಮಿಣಿ ಅಲ್ಲ ಅಂತ ಗಂಡಸರು ತಿಳ್ಕೋಬೇಕು. ನಾವೇನು ರುಕ್ಮಿಣಿಯರಲ್ಲ, ನಮ್ಮ ಗಂಡಸರು ಕೃಷ್ಣರು ಅಲ್ಲ ಅಂತ ಹೆಣ್ಮಕ್ಳು ತಿಳ್ಕೋಬೇಕು. ಒಂದಿಷ್ಟು ಭಿನ್ನ ಅಭಿಪ್ರಾಯಗಳು ಇದ್ದದ್ದೇ ಸಮಾಜದಲ್ಲಿ, ಕುಟುಂಬದಲ್ಲಿ. ಇದಕ್ಕೆಲ್ಲ ಮಾನಸಿಕವಾಗಿ ಒಂದು ಅಂತರ ಕಾಯ್ಕೊಂಡು ಪ್ರತಿಯೊಬ್ಬರು ಒಂದು ಗ್ಯಾಪ್ ಮೇಂಟೈನ್ ಮಾಡಿ ಅದನ್ನ ಆ ಭಿನ್ನಾಭಿಪ್ರಾಯಗಳನ್ನು ಮೀರಿಗೆ ಪ್ರಯತ್ನ ಪಡಬೇಕಷ್ಟೆ. ತೀರಾ ಆಗದೇ ಇದ್ರೆ ಜೊತೆಗಾದರೂ ಇರಬೇಕು. ಕ್ಷುಲ್ಲಕ ಕಾರಣಕ್ಕಾಗಿ ವಿಚ್ಛೇದನ ಕೊಡುವುದೇನಿದೆಯಲ್ಲ ಅದು ಸಲ್ಲದು. ಗಂಡನಿಗೂ ಸಲ್ಲದು, ಹೆಂಡತಿಗೂ ಸಲ್ಲದು. ಹೀಗೆ ಭಾರ್ಯ ಒಬ್ಬರಿಂದ ಬಿಟ್ಟರೆ ಉಳಿದು 5 ಗಳಿಗೆ ಮಾತ್ರ ಫಿಸಿಕಲಿ ಪರಿತ್ಯಾಗ, ಭೌತಿಕವಾಗಿ ಅವ್ರು ಬಿಟ್ಟೇ ಬಿಡಬೇಕು. ಹೆಂಡತಿಗೆ ಮಾತ್ರ ಅಕ್ಷಮ್ಯವಾದ ಕೆಲವು ಅಪರಾಧಗಳು ಹೊರತಾಗಿ ಕ್ಷುಲ್ಲಕ ಕಾರಣಕ್ಕಾಗಿ ಪರಿತ್ಯಾಗ ಅಂತ ಒಂದು ಸಲ್ಲದು. ಅವನು ಇದರಲ್ಲಿ ನಾವು ಹೆಂಡತಿಯನ್ನು ಹೇಗೆ ನಡೆಸ್ಕೋಬೇಕು ಮನುಷ್ಯ ಅಂತ ಹೇಳಿದ. ಈ ಶ್ಲೋಕ ಶಾಂತಿ ಪರ್ವದಲ್ಲಿ ಕೂಡ ಬಂದಿದೆ. ಈ ಶ್ಲೋಕಗಳ ಜೊತೆ ಸರಿಯಾಗಿ ಹೀಗೆ ಬಂದಿದೆ ಶಾಂತಿ ಪರ್ವದಲ್ಲಿ ಕೂಡ. ಇಲ್ಲಿ ಭಾರ್ಯಾಂತ್ಯ ಅಪ್ರಿಯವಾದಿನಿ ಅನ್ನೋದ್ರ ಮೂಲಕ ದಾಂಪತ್ಯ ಹೇಗಿರ್ಬೇಕು ಮನುಷ್ಯಂದು ಅಂತ ತೋರಿಸಿದ. ಇದಕ್ಕೆ ಪೂರ್ವಕವಾಗಿ ಯಕ್ಷ ಪ್ರಶ್ನೆಯಲ್ಲೂ ಕೂಡ ಭಾರ್ಯ ದೈವಕೃತ ಸಖ ಅಂತ ಬಂದಿತ್ತು. ಆಮೇಲೆ ಧರ್ಮಶಾಸ್ತ್ರ ಅಪ್ರವಕ್ತಾರಂ ಆಚಾರ್ಯನ್, ಗುರುವನ್ನು ಹೇಗೆ ಮನುಷ್ಯ ಸ್ವೀಕರಿಸಬೇಕು, ಅವನನ್ನು ಯಾವಾಗ ಪರಿತ್ಯಜಿಸಬೇಕು ಅಂತ ಅನ್ನೋದನ್ನು ಹೇಳಿದ. ಮತ್ತೊಂದು ಅತ್ಯಂತ ವಿಶಿಷ್ಟವಾದಂಥ ಸಂಗತಿಯನ್ನು ಹೇಳ್ತಾನೆ. ಷಡಿಮೇ ಷಟ್ಸು ಜೀವಂತಿ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಕೂಡ ಮತ್ತೊಬ್ಬರನ್ನು ಅವಲಂಬಿಸಿರ್ತಾರೆ. ಯಾರು ಇನ್ನೊಬ್ಬರ ಅವಲಂಬನೆ ಇಲ್ಲದೆ ಬದುಕುವುದೇ ಸಾಧ್ಯ ಇಲ್ಲ. ಅವ್ರು ಹೇಗೆ ಬದುಕ್ತಾರೆ ಅಂತಂದ್ರೆ ಸಪ್ತಮೋ ಲೋಪಲಭ್ಯತೆ, 6 ಜನ ಇರೋದು. ಈ 6 ಜನ ಒಬ್ಬರು ಇನ್ನೊಬ್ಬರನ್ನು ಅವಲಂಬಿಸಿ ಬದುಕ್ತಾರೆ. 6 ಜೊತೆಗಳು. ಅದ್ಯಾವುದು ಅಂತಂದ್ರೆ ಚೋರ ಪ್ರಮತ್ತೆ ಜೀವಂತೆ. ಕಳ್ಳರ ಆಟ ಯಾವಾಗ ನಡೀತದೆ ಅಂತಂದ್ರೆ ಯಾರು ಎಚ್ಚರ ತಪ್ಪಿ ಮಲಗಿರ್ತಾರೋ, ಮನೆಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಳದೆ ಯಾರು ಕಾಲ ಕಳೀತಾರೆ, ಅಂಥವರಲ್ಲೇ ಈ ಕಳ್ಳರ ಆಟ ನಡೆಯೋದು. ವೈದ್ಯರು ಯಾರಾದರೂ ಇದ್ದರೆ ಅವರು ಅನ್ಯಥಾ ಭಾವಿಸಬಾರ್ದು. ವ್ಯಾಧಿತೇಷು ಚಿಕಿತ್ಸಕಾಹ. ಈ ಜಗತ್ತಿನಲ್ಲಿ ಎಲ್ಲರೂ ಅತ್ಯಂತ ಆರೋಗ್ಯದಿಂದ ಬದುಕುವುದಾದರೆ ವೈದ್ಯರ ಕೆಲಸ ಏನಾಗಲ್ಲ. ಅದಕ್ಕಾಗಿ ವೈದ್ಯರಾದವರು ಜನರಿಗೆ ಒಂದಿಷ್ಟು ರೋಗ ಬರ್ತಾ ಇರಲಿ ಅಂತಲೇ ಅಪೇಕ್ಷೆ ಪಡ್ತಿರ್ತಾರೆ. ಅವ್ರಿಗೆ ರೋಗ ಬರ್ತಿರ್ಬೇಕು, ಇವರು ಅದನ್ನು ಪರಿಹರಿಸ್ತಿರ್ಬೇಕು. ಇಲ್ಲದೆ ಅವ್ರಿಗೆ ಕೆಲಸ ಇಲ್ಲ. ಪ್ರಮದಾಹ ಕಾಮಯಾನೇಶು. ಕೆಲವು ದುಷ್ಟಶೀಲರಾದಂಥ ಸ್ತ್ರೀಯರು ತಮ್ಮನ್ನು ಯಾರು ಕಾಮಿಸ್ತಾರೆ, ತಮ್ಮ ಹತ್ರ ಯಾರು ಬರ್ತಾರೆ ಅವನವರನ್ನ ಅವಲಂಬಿಸಿ ಬದುಕ್ತಾರೆ. ಪುರೋಹಿತರು ಕೂಡ ಇಲ್ಲಿ ಕೇವಲ ವೈದ್ಯರಿಗೆ ಹೇಳಿದಂತಲ್ಲ, ಮುಂದೆ ಪಂಡಿತರಿಗೂ ಹೇಳ್ತಾರೆ ಒಂದು ಮಾತನ್ನ, ಮುಟ್ಟಿ ನೋಡ್ಕೊಳ್ಳುವ ಮಾತನ್ನು ಹೇಳ್ತಾರೆ. ಪುರೋಹಿತರಿಗೂ ಚುಚ್ಚುವ ಮಾತನ್ನು ಹೇಳ್ತಾರೆ. ಪುರೋಹಿತರು ಯಾರನ್ನು ಅವಲಂಬಿಸಿ ಬದುಕಿರ್ತಾರೆ? ನಾವು ನಿತ್ಯ ನಮ್ಮ ವೈಶ್ವದೇವ, ನಮ್ಮ ದೇವರ ಪೂಜೆ, ಬ್ರಹ್ಮಯಜ್ಞ, ಬಲಿವರಣ ಇಷ್ಟನ್ನು ಮಾಡ್ಲಿಕ್ಕಾಗಿ ಯಾರು ಪೌರೋಹಿತ್ಯ ಕಲಿಬೇಕಂತ, ಇನ್ನೊಬ್ಬರಿಗೆ ಪೌರೋಹಿತ್ಯ ಮಾಡಿಸ್ಲಿಕ್ಕಾಗಿ ಪೌರೋಹಿತ್ಯ ಕಲಿಬೇಕು. ಯಜಮಾನೇಶು ಯಾಜಕಾಹ. ನಿತ್ಯ ಅಲ್ಲಲ್ಲಿ ಯಾರಿಗಾದ್ರೂ ರಾಹು ಕಾಟ, ಶನಿ ಕಾಟ, ಸಂಧಿ ಶಾಂತಿಗಳು ಏನಾದ್ರು ನಡೀತಾ ಇರಬೇಕು. ಅವರವ್ರಿಗೆ
ಗ್ರಹಗಳ ದಶೆ ಬೇರೆ ಬೇರೆ ರೀತಿ ವ್ಯತ್ಯಸ್ತವಾಗಿ ನಡೀತಾ ಇರಬೇಕು. ನಡೀತಾ ಇದ್ರೆ ಪುರೋಹಿತರಾದವ್ರಿಗೆ ಕೆಲಸ. ಹೀಗೆ ಬದುಕಿದ್ದಾರೆ. ರಾಜ ವಿವಧ ಮಾನೇಶು. ರಾಜರು ಅಂದರೆ ಹಳೆ ಕಾಲದ ರಾಜರಲ್ಲ, ರಾಜರು ಅಂದರೆ ರಾಜಕಾರಣಿಗಳು. ರಾಜಕಾರಣಿಗಳಿಗೆ ಏನು ಅಪೇಕ್ಷೆ ಪಡ್ತಾರೆ ಯಾವತ್ತು ಅಂದರೆ ಏನಾದರೂ ಒಂದು ವಿವಾದ ಬೇಕು ಅವರಿಗೆ. ಎಲ್ಲಾದರೂ ಒಂದು ವಿವಾದ, ಒಂದು ಹೋರಾಟ ನಡೀತಾ ಇದ್ರೆ ಇದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಅವರು ಬರ್ತಾರೆ. ಅದು ನೀವೊಂದು 7-8 ದಿವಸ ನೀವೆಲ್ಲ ಉಪವಾಸ ಕೂತಾಗ ಅವರಿಗೆ ಆವಾಗ ಎಚ್ಚರಾಗಿ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ಬರ್ತಾರೆ. ಬಂದು ತಮ್ಮ ಪಕ್ಷದ ಒಂದು ಧ್ವಜ ಅಲ್ಲಿ ಹಿಡಿದು ನಮ್ಮ ಬೆಂಬಲವಿದೆ ಅಂತ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ. ಅವ್ರಿಗೆ ವಿವಾದ ಬೇಕು. ಏನೂ ವಿವಾದ ಇಲ್ಲದೇನೆ ರಾಜಕಾರಣಿಗಳು ಬದುಕೋದೇ ಸಾಧ್ಯ ಇಲ್ಲ. ಮತ್ತೆ ಆ ವಿವಾದಗಳನ್ನು ಅವರು ಎಂದೂ ಬಗೆಹರಿಸೋದೂ ಇಲ್ಲ. ಯಾಕೆಂದ್ರೆ ಅವರ ಅಸ್ತಿತ್ವಕ್ಕೆ ಅದೇ ಬೀಜ. ಎಲ್ಲ ಸಂಗತಿಗಳನ್ನ ರಾಜ್ಯಶಾಸ್ತ್ರ ಇಲ್ಲಿದೆ. ಇದನ್ನ ಈ ಕಣಿಕನೀತಿಯಲ್ಲೂ ಹೇಳ್ತಾರೆ. ನೀವು ಜನರ ಎಲ್ಲ ಅಪೇಕ್ಷೆಗಳನ್ನು ಈಡೇರಿಸ್ತೇವೆ, ನಿಮ್ಮ ಆಶೋತ್ತರಗಳನ್ನು, ನಿಮ್ಮ ಬೇಡಿಕೆಗಳನ್ನು ಈಡೇರಿಸಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಅಂತ ಸ್ಟೇಟ್ಮೆಂಟ್ ಕೊಡಬೇಕು. ಆದರೆ ಯಾವತ್ತೂ ಈಡೇರಿಸಬಾರ್ದು. ಈಡೇರಿಸ್ಬಿಟ್ರೆ ಮುಂದೆ ನಿಮ್ಗೇನು ಕೆಲಸ? ನಿಮ್ಮನ್ನ ಯಾರು ಮಾತಾಡ್ಸೋರು? ಕೊನೆಯದಾಗಿ ನಮ್ಮಂಥ ಪಂಡಿತರ ಬಗ್ಗೆ ಹೇಳ್ತಾರೆ. ನಿತ್ಯ ಮೂರ್ಖೇಶು ಪಂಡಿತಾಹ. ಪಂಡಿತರ ಆಟ ಯಾವಾಗ ನಡೀತದೆ ಅಂತಂದ್ರೆ ಕೇಳುವವರು ಮೂರ್ಖರಾಗಿದ್ದಾಗ ನಡೀತದೆ. ಕೇಳುವವರೇ ಎಲ್ಲರೂ ಪಂಡಿತರಾಗಿಬಿಟ್ರೆ ಯಾಕೆ ಇವ್ರು ನಮ್ಮ ಪ್ರವಚನ ಕೇಳಲಿಕ್ಕೆ ಅವ್ರು ಯಾಕೆ ಬರ್ತಾರೆ? ನಮ್ಮಷ್ಟಕ್ಕೆ ನಾವೇ ಓದ್ತೇವೆ, ನಮಗೆ ಶಾಸ್ತ್ರ ಅರ್ಥ ಆಗ್ತದೆ, ನಿಮ್ಮನ್ನ ಯಾಕೆ ಕೇಳಬೇಕು ಅಂತ ಅವ್ರ ಅಪೇಕ್ಷೆ ಪಡ್ತಾರೆ. ಇಲ್ಲಿ ಮೂರ್ಖರು ಅಂತಂದ್ರೆ ಅಜ್ಞಾನಿಗಳು, ಅಯೋಗ್ಯರು ಅಂತ ಅರ್ಥ ಅಲ್ಲ. ಇಲ್ಲಿ ಮೂರ್ಖರು ಅಂದ್ರೆ ಪಾಮರರು ಅಂತ ಅರ್ಥ. ಇದು ಗಮನಿಸಬೇಕಾಗ್ತದೆ. ನಿತ್ಯ ಮೂರ್ಖೇಶು ಪಂಡಿತಾಹ ಅಂದ್ರೆ ಪಂಡಿತರು ಅಂದ್ರೆ ಯಾವ್ದಾದ್ರು ಒಂದು ಫೀಲ್ಡ್ನಲ್ಲಿ ಎಕ್ಸ್ಪರ್ಟ್ ಆದವರು ಅಂತ ಅರ್ಥ. ಅವರು ಪಾಮರರನ್ನ ಅಂದ್ರೆ ಲೇಮೆನ್ ಅಂತ ಹೇಳ್ತೀವಿ, ಅವರನ್ನು ಅವಲಂಬಿಸಿರ್ತಾರೆ. ಯಾವುದೋ ಒಂದು ಪದಾರ್ಥದ ಬಗ್ಗೆ, ಕೈಗಾರಿಕೆಯಲ್ಲಿ ತಯಾರಾದಂಥ ಯಾವುದೋ ಒಂದು ಉತ್ಪನ್ನ, ಯಾವುದೋ ಒಂದು ವಸ್ತು, ಅದ್ರ ಬಗ್ಗೆ ಎಲ್ಲ ಇದು ನಿಮ್ಗೆ ಇಷ್ಟು ಉಪಯುಕ್ತ, ಇದನ್ನ ಹೀಗೆ ಉಪಯೋಗ ಮಾಡಿ ಅಂತ ಅವ್ರು ಹೇಳ್ತಾರೆ. ಯಾವುದೊಂದು ಲ್ಯಾಬಿಗೆ ಹೋಗಿ ಪ್ರಯೋಗಶಾಲೆಗಳಿಗೆ ಹೋಗಿ ಟೆಸ್ಟ್ ಮಾಡುವ ಶಕ್ತಿ ನಮಗಿರೋದಿಲ್ಲ. ಒಂದು ಯಾವುದೋ ವಿಷಯದಲ್ಲಿ ನಾವು ಪಂಡಿತರಿರ್ಬೋದು, ಉಳಿದ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವೇ ಪಾಮರರಾಗಿರ್ತೇವೆ. ನಮ್ಮ ಅಜ್ಞಾನವನ್ನು ಅವರು ಶೋಷಣೆ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಇದು ಎಲ್ಲ ಕ್ಷೇತ್ರಗಳಲ್ಲೂ ಇದ್ದದ್ದೇ. ಕೇವಲ ಶಾಸ್ತ್ರ, ವೇದ ಇವುಗಳಲ್ಲಿ ಪಂಡಿತರಾದವರು ಮೂರ್ಖರನ್ನು ಅವಲಂಬಿಸ್ತಾರೆ ಅಂತಲ್ಲ. ಎಲ್ಲ ಕಡೆ ಎಲ್ಲರೂ ಕೂಡ ಪಾಮರರಾದವರನ್ನು ಪಂಡಿತರಾದವರು ಅವಲಂಬಿಸಿ ಬದುಕ್ತಾ ಇರ್ತಾರೆ. ಮನುಷ್ಯ ಆ ಮೂರ್ಖತನಕ್ಕೆ ಒಳಗಾಗಬಾರದು. ಆ ಪಂಡಿತರ ಒಂದು ಮಾಯಾಜಾಲದಿಂದ ತಪ್ಪಿಸಿಕೊಳ್ಳುವಂತಹ ಎಚ್ಚರ ಅವನಿಗಿರಬೇಕು. ಈ ಶ್ಲೋಕಗಳನ್ನ ಸುವರ್ಣಾಕ್ಷರಗಳಿಂದ ಬರೆದಿಡಬೇಕು, ಅದಕ್ಕೆ ಬಂಗಾರದ ಕಟ್ಟು ಹಾಕಿಸಿಡಬೇಕು ಅಂತ ಕೆಲವು ಬಾರಿ ಅನಿಸೋದಿಲ್ಲ. ಆದರೆ ಈ ಒಂದು ಶ್ಲೋಕ ನೋಡಿದಾಗ ಇದು ಅದ್ಭುತವಾಗಿದೆ ಅಂತ ಕಾಣಿಸ್ತದೆ. ಮತ್ತೊಂದು ಶ್ಲೋಕ ನೋಡಿದಾಗ ಮತ್ತೊಂದು ಶ್ಲೋಕ ಅದ್ಭುತವಾಗಿದೆ ಅಂತ ಕಾಣಿಸ್ತದೆ. ನಮ್ಮ ಸಣ್ಣ ಸಣ್ಣ ಮನೆಗಳಲ್ಲಿ ಶ್ಲೋಕಗಳನ್ನ ಬಂಗಾರದ ಕಟ್ಟು ಹಾಕಿಸಿ ಏನಾದರೂ ಇಡೋದಾದ್ರೆ ಮನೆ ತುಂಬ ಶ್ಲೋಕಗಳೇ ಆದಾವು. ಆಮೇಲೆ ಉಳಿದವರ ಫೋಟೋಗಳಿಗಿಂತ ಹೆಚ್ಚಾಗಿ ಮಹಾಭಾರತದ ಶ್ಲೋಕಗಳೇ ಆದಾವು. ಏನದು? ಷಡಿಮಾನಿ ವಿನಶ್ಯಂತಿ ಮುಹೂರ್ತ ಮನವೇಕ್ಷಣಾತ್ ಗಾವಸ್ಸೇವಾ ಕೃಷಿರ್ಭಾರ್ಯ ವಿದ್ಯಾ ವೃಷಲ ಸಂಗತಿ. ಈ ಜಗತ್ತಿನಲ್ಲಿ 6 ಸಂಗತಿಗಳಿವೆ. ಇವನ್ನು ಯಾವತ್ತೂ ಕೂಡ ನೀವು ಅನಾದರಿಸಬೇಡ್ರಿ, ಅದನ್ನು ತಿರಸ್ಕಾರ ಮಾಡಬೇಡಿ. ನೀವು ಅದನ್ನು ತಿರಸ್ಕರಿಸಿ ಬಿಟ್ರೆ ಅವು ನಿಮ್ಮ ಕೈ ಬಿಡ್ತವೆ. ಏನವು? ಇದು ಕೂಡ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವನ್ನು ಒಳಗೊಂಡಿರುವಂಥ ಒಂದೇ ಒಂದು ಶ್ಲೋಕ, ಅದ್ಭುತವಾದ ಶ್ಲೋಕ. ಒಂದು ಅಂದ್ರೆ ಗೋವುಗಳು. ಮನೆಯಲ್ಲಿ ಬೇಕಾಷ್ಟು ಗೋ ಸಂಪತ್ತಿದೆ, ದನಕರುಗಳಿವೆ. ಅವುಗಳನ್ನು ಅನಾದರಿಸಿದರೆ ಅವುಗಳಿಗೆ ರೋಗ ಬಂದುಬಿಡ್ತದೆ. ಮತ್ತೆ ಸರಿಯಾದ ಸಮಯಕ್ಕೆ ಮಾಡಬೇಕಾದ ಉಪಚಾರ ಮಾಡಬೇಕು, ಹಾಲು ಹಿಂಡಬೇಕು. ಯಾವುದು ಒಂದನ್ನು ತಪ್ಪಿಸಿದ್ರೂ ಅವುಗಳಿಗೆ ಸಮಸ್ಯೆ, ನಿಮಗೂ ತೊಂದರೆ, ಅವುಗಳಿಗೂ ತೊಂದರೆ. ಗೋವುಗಳನ್ನ ನಿರ್ಲಕ್ಷಿಸುವಂತಿಲ್ಲ. ಗೋವು ಅಂದರೆ ಬರೀ ಆಕಳಲ್ಲ, ವೇದ ಕೂಡ. ವೇದಗಳನ್ನ ಕಲಿತ ಮೇಲೆ ಯಾವತ್ತೂ ಅನಾದರಿಸಬಾರದು. ಇದು ಹೀಗೆ ಭಿನ್ನ ಭಿನ್ನ ಅರ್ಥಗಳು ಮಹಾಭಾರತದ ಶಬ್ದಗಳಿವೆ. ಮುಂದೆ ಸೇವಾ. ನಾವೆಲ್ಲಾದ್ರೂ ಸರ್ವಿಸ್ ಮಾಡ್ತಾ ಇದ್ದೀವಿ, ಯಾವುದಾದ್ರೂ ಉದ್ಯೋಗ ಮಾಡ್ತಾ ಇದ್ದೀವಿ, ಆ ಸೇವೆಯನ್ನು ಅನಾದರಿಸಬಾರದು. ಆದ್ದರಿಂದ ನಮಗೆ ಯಾರು ಆ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ, ನಮ್ಮ ಎಂಪ್ಲಾಯರ್ ಮತ್ತು ಎಂಪ್ಲಾಯಿಗಳಾದಂಥ ನಮಗೆ ಇಬ್ಬರಿಗೂ ಕೂಡ ತೊಂದರೆ ಇದೆ. ಮೂರನೇದಾಗಿ ಕೃಷಿಯನ್ನು ಕೂಡ ಯಾವತ್ತೂ ಅನಾದರಿಸಬಾರದು. ಕೃಷಿ ಅನ್ನೋದು, ನೀವು ಯಾರು ಕೃಷಿಕರಿದ್ದರೆ ಅದು ಗೊತ್ತಿರ್ತದೆ ನಿಮಗೆ. ಜಗತ್ತಿನಲ್ಲಿ ಯಾವುದನ್ನು ಬೇಕಾದರೂ ಮೋಸ ಮಾಡಿ, ಡಂಬಾಚಾರ ಮಾಡಿ ದುಡ್ಡು ಗಳಿಸ್ಬೋದು. ದೊಡ್ಡ ಪಂಡಿತರಂತೆ ಶಾಲು ಹೊತ್ಕೊಂಡು ಜನರಿಗೆ ಮೋಸ ಮಾಡಿ ದುಡ್ಡು ಗಳಿಸ್ಬೋದು. ದೊಡ್ಡ ರಾಜಕಾರಣಿಗಳಂತೆ ಸೋಗು ಹಾಕಿ ಯಶಸ್ಸು ಗಳಿಸ್ಬೋದು. ಏನನ್ನಾದರೂ, ಯಾವ ನೌಕರಿ, ಯಾವ ವ್ಯಾಪಾರ, ಯಾವ ಜಾಬ್, ಯಾವುದನ್ನು ಕೂಡ ವಂಚನೆಯಿಂದ ಮಾಡ್ಬೋದು. ಅಗ್ರಿಕಲ್ಚರ್, ಕೃಷಿ ಮಾತ್ರ ವಂಚನೆಯಿಂದ ಮಾಡಿದರೆ ಬಾಯಿಗೆ ಸಿಗೋದು ಮಣ್ಣೆ.
ಜಗತ್ತಿನಲ್ಲಿ ಪ್ರಾಯ ಅತ್ಯಂತ ಪ್ರಾಯೋಗಿಕವಾದಂತಹ ಒಂದು ಕೆಲಸ ಅಂದರೆ ಅಗ್ರಿಕಲ್ಚರ್. ಅದನ್ನು ಬಿಡುವಂತಿಲ್ಲ ಅವರು, ನಿರ್ಲಕ್ಷಿಸಬಾರ್ದು. ಇನ್ನೊಂದಿದೆ ಹೆಂಡತಿಯನ್ನು ಯಾವತ್ತೂ ನಿರ್ಲಕ್ಷಿಸುವಂತಿಲ್ಲ. ಮೊದಲು ಮದುವೆ ಆದ ಸ್ವಲ್ಪ ಹೊಸರಲ್ಲಿ ಅವಳ ಬಗ್ಗೆ ಭಾರಿ ಗಮನ ಕೊಟ್ಟು ಮೇಲಿನ ಮೇಲೆ ವಿಚಾರ ಮಾಡ್ತೇವೆ. ಸ್ವಲ್ಪ ದಿವಸ ಆದಮೇಲೆ ಎತ್ತಾಳು ಬಿಡು ಮನೆಯಲ್ಲಿ ಅಂತ ನಿರ್ಲಕ್ಷಿಸುವಂತಿಲ್ಲ. ಯಾಕೆಂದರೆ ಹೆಂಡತಿ ಮನೆಯೊಳಗೆ ಇರಬೇಕಾದ ಗೆಳತಿ, ದೇವರು ಕೊಟ್ಟ ಗೆಳತಿ. ಅವಳನ್ನು ನೀವು ನಿರ್ಲಕ್ಷಿಸುವಂತಿಲ್ಲ, ಅವಳು ನಿಮ್ಮನ್ನು ನಿರ್ಲಕ್ಷಿಸುವಂತಿಲ್ಲ. ಇಬ್ಬರಿಗೂ ಕೂಡ ಅಂಥದೊಂದು ನಂಟಿರಬೇಕು ಅಂತ ಹೇಳ್ತಾರೆ. ಇದು ಕೂಡ ಬಹಳ ಅದ್ಭುತವಾದ ಮಾತು. ಸಾಮಾನ್ಯವಾಗಿ ಅನೇಕ ಕಡೆ ನಾವು ಕೇಳ್ತಿರ್ತೀವಿ, ಇಲ್ಲೇ ಮುಂದೆ ಬರೋದಿದೆ ಮುಂದಿನ ಅಧ್ಯಾಯಗಳಲ್ಲೆಲ್ಲ. ಶುಶ್ರೂಷಾ ಹಿ ಬಲಂ ಸ್ತ್ರೀಣಾಂ, ಸ್ತ್ರೀಯೋ ಪತಿದೇವಾ ಹಿ ಬಾಂಧವಾಹ, ಸ್ತ್ರೀಯ ಪತಿ ಬಾಂಧವಾಹ. ಯಾರ್ಯಾರಿಗೆ ಏನೇನು ಬಾಂಧವರು? ಬ್ರಾಹ್ಮಣರಿಗೆ ವೇದಗಳೇ ಬಾಂಧವ, ಹೆಂಡತಿಗೆ ಗಂಡನೇ ಬಾಂಧವ. ಹೀಗೆ ಹೆಂಡತಿಯಾದವಳು ಗಂಡನನ್ನು ಯಾವತ್ತೂ ಸೇವಿಸ್ತಾ ಇರಬೇಕು, ಅವಳ ಮನಸ್ಸಿಗೆ ತಕ್ಕಂತೆ ನಡ್ಕೋತಾ ಇರಬೇಕು ಅಂತ ಉಳಿದ ಕಡೆ ಎಲ್ಲ ಹೇಳ್ತೇವೆ. ಈ ಮಾತು ಎಷ್ಟು ಬಾರಿ ನಮ್ಗೆ ಕಿವಿ ಕೇಳಿ ಬಿದ್ದಿದೆ. ಹೆಂಡತಿಯಾದವಳು ಗಂಡ ದೊಡ್ಡವನಾದ್ರಿಂದ ಅವನು ಸೇವಾ ಮಾಡಬೇಕು. ಆದರೆ ಅದರಂತೆ ಆ ಗಂಡನಾದವನು ಕೂಡ ಹೀಗೆ ಹೆಂಡತಿಯಾದವಳು ಗಂಡನ ಒಲುಮೆಗಾಗಿ ಹೀಗೆ ಪ್ರಯತ್ನ ಪಡಬೇಕು. ಹಾಗೆ ಗಂಡನೂ ಕೂಡ ಯಾವತ್ತೂ ಹೆಂಡತಿಯನ್ನು ತಿರಸ್ಕರಿಸುವಂತಿಲ್ಲ. ತನ್ನ ದಾಂಪತ್ಯ ಜೀವನಕ್ಕೆ ಆತ ಯಾವತ್ತೂ ನಿತ್ಯ ಒಂದು ಗಮನ ಕೊಡಬೇಕು. ಹಾಗಿದ್ರೆ ಗಂಡ ಹೆಂಡಂದ್ರ ನಡುವೆ ಒಂದು ಒಲುಮೆ, ಒಂದು ಪ್ರೀತಿ ಏನಿರ್ತದೆ ಅದು ಯಾವತ್ತೂ ಶಾಶ್ವತವಾಗಿ ಉಳಿದಿರ್ತದೆ. ಪುತ್ರೇಣ ಚ ಪರಿಷ್ವಂಗ ಸಮಯೇಚ ಪ್ರಿಯಾಲಾಪ. ಗಂಡ ಹೆಂಡಂದ್ರಿಬ್ಬರೂ ಕೂಡ ನಿತ್ಯ ಒಂದು ಸ್ವಲ್ಪ ಹೊತ್ತು ಪರಸ್ಪರ ಪ್ರೀತಿಯ ಮಾತುಗಳಿಗಾಗಿ ಒಂದಷ್ಟು ಸಮಯ ಇಡಬೇಕು ಅಂತ ಹೇಳ್ತಾನೆ ವಿದುರ. ಹೀಗೆ ಆ ಹಿಂದೆ ಮುಂದೆ ಬಂದಿರುವಂತಹ ಎಲ್ಲಾ ಶ್ಲೋಕಗಳನ್ನು ಗಮನಿಸಿಕೊಂಡು ಈಗ ನಾವು ನೋಡಿದ ಶ್ಲೋಕಗಳಿಗೆ ಅರ್ಥ ಹೇಳಬೇಕು. ಹೀಗೆ ದಂಪತಿಗಳು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳಿಸಿದಂಥ ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ದಾಂಪತ್ಯ ಶಾಸ್ತ್ರ ಎಲ್ಲವನ್ನೂ ಒಳಗೊಂಡಂತಹ ಒಂದು ಶ್ಲೋಕ ಇದು. ಇದರ ಬಗ್ಗೆ ನೋಡಿದ್ದೀವಿ. ಉಳಿದ ಭಾಗವನ್ನು ನಾಳೆ ದಿವಸ ಶ್ರವಣ ಮಾಡೋಣ.